ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತ್ತೊಂದು ಡಿಜೆ ಹಳ್ಳಿ ಆಗಿತ್ತಾ ಹುಬ್ಬಳ್ಳಿ? ಗಲಭೆಗೆ ಪ್ರೀ ಪ್ಲಾನ್ ಮಾಡಿಸಿದ್ಯಾರು? ಒಂದು ವಿಡಿಯೋ, ಒಂದು ಆಡಿಯೋ, ರಾಶಿ ರಾಶಿ ಕಲ್ಲು. ಗಲಭೆ ಮೀಟಿಂಗ್ ಹುಬ್ಬಳ್ಳಿ ಸೀಕ್ರೆಟ್ ಸ್ಟೋರಿ ಇದು. ಅವತ್ತು ಡಿಜೆ ಹಳ್ಳಿ, ಇವತ್ತು ಹಳೆ ಹುಬ್ಬಳ್ಳಿ. ಪರಿಸ್ಥಿತಿ ಆ ತರ ಆಯ್ತಾ ಅಂತ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಆ ಆಂಗಲ್ ನಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಶಾಂತಿಯನ್ನ ಕದಡಿದ್ದು ಯಾರು? ಅವತ್ತು ಡಿಜೆ ಹಳ್ಳಿಯಲ್ಲೂ ಇದೇ ತರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅಶಾಂತಿ ವಾತಾವರಣ ನಿರ್ಮಾಣ ಆಗಿತ್ತು, ಘರ್ಷಣೆ ಉಂಟಾಗಿತ್ತು. ಇವತ್ತು ಹುಬ್ಬಳ್ಳಿಯಲ್ಲಿ ಹಾಗಾದ್ರೆ ಶಾಂತಿ ಕದಡಿದ್ಯಾರು? ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಶಾಂತಿ ಕದಡಬೇಕು ಅಂತಾನೆ ಪಿತೂರಿ ನಡೆದಿತ್ತ? ಇದು ಪ್ರೀ ಪ್ಲಾನ್ಡ್. ಹಾಗಾದ್ರೆ ಒಂದು ವಿಡಿಯೋ, ಒಂದು ಆಡಿಯೋ, ರಾಶಿ ರಾಶಿ ಕಲ್ಲು. ಅದು ಯಾವ ತರ ಲಿಂಕ್ ಆಯ್ತು, ಎಲ್ಲಿಂದ ಲಿಂಕ್ ಆಯ್ತು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಒಂದೊಂದೇ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ವಿಡಿಯೋ, ಒಂದು ಆಡಿಯೋ, ರಾಶಿ ರಾಶಿ ಕಲ್ಲು ಬರುತ್ತೆ. ಇದರ ಹಿಂದಿನ ಕೈವಾಡ ಯಾರದ್ದು? ಹಂಗಾದ್ರೆ ಯಾತಕ್ಕೋಸ್ಕರ ಈ ತರ ಮಾಡಿದ್ರು? ಯಾವ ಉದ್ದೇಶ ಇಟ್ಕೊಂಡು? ಸ್ವಲ್ಪ ಯಾಮಾರಿದ್ರು? ಹಾಗಾದ್ರೆ ದೊಡ್ಡ ಮಟ್ಟದಲ್ಲೇ ಅನಾಹುತ ಆಗ್ತಾ ಇತ್ತಾ? ಡಿಜೆ ಹಳ್ಳಿ ಗಲಭೆಗೂ ಹಳೆ ಹುಬ್ಬಳ್ಳಿಗೂ ಲಿಂಕ್ ಇದೆಯಾ? ಹಾಗಾದ್ರೆ ನ್ಯೂಸ್ 18 ನಲ್ಲಿ ಈ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತೀವಿ. ಈಗ ಹುಬ್ಬಳ್ಳಿ ಬೆಂಕಿ ಸೀಕ್ರೆಟ್ ಬಗ್ಗೆ ಒಂದೊಂದೇ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಒಂದಿಷ್ಟು ಸಂಶಯಗಳು ಬರೋದಕ್ಕೆ ಅಂದ್ರೆ ಈ ಹಿಂದೆ ಡಿಜೆ ಹಳ್ಳಿಯಲ್ಲಿ ಬೆಂಗಳೂರಲ್ಲಾದಂತ ಗಲಭೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದೇ ಮಾದರಿಯಲ್ಲೇ ಹಾಗಾದ್ರೆ ಹಳೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತಾ? ಈ ಸಂಶಯಗಳು ಮೂಡೋದಕ್ಕೆ, ಕನೆಕ್ಷನ್ ಹುಟ್ಟೋದ ಕಾರಣಗಳೇನು? ಆ ಬಗ್ಗೆ ಒಂದೊಂದೇ ಮಾಹಿತಿ ಈಗ ರಿವೀಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಹುಬ್ಬಳ್ಳಿ ಗಲಾಟೆ ಹಿಂದೆ ವ್ಯವಸ್ಥಿತ ಪಿತೂರಿಯ ಶಂಕೆ ವ್ಯಕ್ತವಾಗಿದೆ. ಯಾವ ತರ? ರಾಜಕೀಯ ಪಕ್ಷಗಳ ಕೈವಾಡದ ಬಗ್ಗೆ ಈಗ ಸಂಶಯ ಆಗಿದೆ. ಇದು ಅಚಾನಕ್ ಆಗಿ ಸಡನ್ ಆಗಿ ಹುಟ್ಕೊಂಡಿರುವಂತ ಘರ್ಷಣೆ ಅಲ್ಲ ಅಥವಾ ಗಲಾಟೆ ಅಲ್ಲ ಅಂತ ಪೊಲೀಸ್ ಇದೆ. ಹಾಗಾಗಿ ಯಾರಿದಕ್ಕೆ ಪ್ರಚೋದನೆ ಕೊಟ್ಟು, ಯಾರು ಕಾರಣರಾದ್ರು ಅಂತ ಬಂದಾಗ ಕೋಮುವಾದಿ ಸಂಘಟನೆಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ, ರಾಜಕೀಯ ಪಕ್ಷಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಮೇಜರ್ ಆಗಿ ಪೊಲೀಸರಿಗೆ ಸಂಶಯ ಬಂದಿರೋದು, ಇದು ಸ್ಥಳೀಯ ನಿವಾಸಿಗಳು ಮಾಡಿರುವಂತ ಗಲಾಟೆ ಅಲ್ಲ, ಈ ಗಲಾಟೆ ಮಾಡಬೇಕು ಅಂತ ಹೊರಗಿಂದ ಜನ ಬಂದಿದ್ದಾರೆ. ಆ ಬಗ್ಗೆನೂ ಒಂದಿಷ್ಟು ಸಂಶಯಗಳಿದೆ. ಈ ಹಿಂದೆ ಡಿಜೆ ಹಳ್ಳಿಲೂ ಇದೇ ತರದ ಆಗಿದ್ದು ಸಂಶಯಗಳು ವ್ಯಕ್ತವಾಗಿತ್ತು. ಸೊ ಈಗ ಹಳೆ ಹುಬ್ಬಳ್ಳಿ ಘರ್ಷಣೆ ನಾವು ನೋಡೋದಾದ್ರೆ ರಾಜಕೀಯ ನಂಟಿನ ಬಗ್ಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಿದ್ದೀನಿ. ಅಸಲಿಗೆ ಕಾರಣ ಯಾರು ಈ ಘರ್ಷಣೆಗೆ ಅಂತ ಹೇಳಿ, ಮತ್ತೆ ಏನೆಲ್ಲ ಸಂಶಯಗಳಿದೆ ಅಂತ ಹೇಳಿ ನಮ್ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತ ಶಹಜಮಾನ್ ಮುಜಾಹಿದ್ ಇದ್ದಾರೆ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆ ಬಜರಂಗ ದಳದ ಮುಖ್ಯಸ್ಥರಾಗಿರುವಂತಹ ಸುನಿಲ್ ಕೆಆರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸುನಿಲ್ ಅವರೇ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫೈನ್, ಸುನಿಲ್ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ಪ್ರೀ ಪ್ಲಾನ್ ಅಂತ ಒಂದಿಷ್ಟು ಸಂಶಯಗಳು ವ್ಯಕ್ತವಾಗ್ತಿದೆ. ಮತ್ತೆ ಬೆಂಗಳೂರಿನ ಡಿಜೆ ಹಳ್ಳಿ ಘರ್ಷಣೆಗೂ ಹಳೆ ಹುಬ್ಬಳ್ಳಿಗೂ ಒಂದು ಲಿಂಕ್ ಇರ್ಬೋದು ಅಂದ್ರೆ ಆ ತರದಲ್ಲಿ ಒಂದಿಷ್ಟು ಫಾರ್ಮ್ಯಾಟ್ ಗಳನ್ನ ನೋಡಿದಾಗ ಹಂಗಂತ ಫೀಲ್ ಆಗ್ತಿದೆ, ಸಂಶಯಗಳಿದೆ ಅಂತ ಪೊಲೀಸರಿಂದಾನೇ ಮಾಹಿತಿ ಬಂತು. ಪ್ರೀ ಪ್ಲಾನ್ ಅನ್ಸುತ್ತಾ ನಿಮ್ಗಿದು? 100% ಇದು ಪ್ರೀ ಪ್ಲಾನ್ ಅಲ್ಲ, ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ. ಯಾಕಂತ ಕೇಳಿದ್ರೆ ಇವತ್ತು ಇದು ಎಲ್ಲಿಂದ ಅಂತ ಕೇಳಿದ್ರೆ ಇದು ಡಿಜೆ ಹಳ್ಳಿ ಇರ್ಬೋದು, ಕೆಜೆ ಹಳ್ಳಿ, ಮಂಗಳೂರಿನ NRCCಯ ಗಲಭೆ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನಡೆದಂತಹ ಕಾಶ್ಮೀರದಲ್ಲಿ ನಡೆದಂತಹ ಗಲಾಟೆಗಳಿರ್ಬೋದು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿರುವಂತದ್ದು. ಯಾವ ರೀತಿ ಅಂತ ಕೇಳಿದ್ರೆ ಮೊದಲನೇದಾಗಿ ಹಿಂದೂ ಸಮಾಜದಲ್ಲಿರುವಂತಹ ಪ್ರಮುಖವಾಗಿ ಅಂದ್ರೆ ಹಿಂದೂ ಸಂಘಟನೆಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಹತ್ಯೆ ಮಾಡುವಂಥದ್ದು, ಅವರ ಮೇಲೆ ದಾಳಿಗಳನ್ನು ಮಾಡುವಂಥದ್ದು ಮೊದಲನೆಯ ಭಾಗ. ಎರಡನೇದಾಗಿ ಹಿಂದೂ ಸಮಾಜವನ್ನ ಗುರಿಯಾಗಿ ಇಟ್ಕೊಂಡು ಅದರ ಮೇಲೆ ದಾಳಿ ಮಾಡುವಂಥದ್ದು ಎರಡನೆಯ ಭಾಗ. ಮೂರನೇದಾಗಿ ಇಡೀ ಕಾನೂನನ್ನ ಅಥವಾ ಯಾವ ಈ ದೇಶವನ್ನ ರಕ್ಷಣೆ ಮಾಡಬೇಕಾದಂತ ಕಾನೂನಿನ ಸುವ್ಯವಸ್ಥೆ ಇದೆ ಅದನ್ನು ಕೂಡ ಅದರ ವಿರುದ್ಧ ಅದನ್ನ ಕುಗ್ಗಿಸುವಂತ ಕೆಲಸ, ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ
ಪೊಲೀಸ್ ಇಲಾಖೆಯ ಮೇಲೆ ದಾಳಿಯನ್ನ ಮಾಡುವಂತದ್ದು. ಅದು ಹುಬ್ಬಳ್ಳಿಯಲ್ಲಿ ಇರಬಹುದು, ಅಥವಾ ಮೊನ್ನೆ ನಡೆದಂತ DJ-ಹಳ್ಳಿ KJ-ಹಳ್ಳಿ ಗಲಭೆ ಇರಬಹುದು, ಕಾಶ್ಮೀರದಲ್ಲಿ ನಡೆದಂತಹ ನೀವು ಗಲಭೆಗಳನ್ನ ನೋಡಿ. ನಾಲ್ಕನೇದಾಗಿ ನೇರವಾಗಿ ನಿಮ್ಮಂತ ಮಾಧ್ಯಮಗಳ ಮೇಲೆ ಈ ವಿಷಯವನ್ನ ಬಿತ್ತರಿಸುವುದನ್ನ ತಡೆಗಟ್ಟುವುದು ಅಥವಾ ಸಮಾಜಕ್ಕೆ ತಿಳಿಸುವಂತ ಕೆಲಸ ಏನಿದೆ ಆ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ನಿಲ್ಲಿಸುವಂತ ಕೆಲಸ, ಈ ರೀತಿಯಾಗಿ ಒಂದೊಂದು ಹೆಜ್ಜೆಯಾಗಿ ಈ ಸಮಾಜವನ್ನ ಬೆದರಿಸುವ ತಂತ್ರ, ಇಸ್ಲಾಮೀಕರಣ ಮಾಡುವಂತ ತಂತ್ರ, ಅಥವಾ ಈ ದೇಶವನ್ನ ಯಾವುದೋ ತಾಲಿಬಾನ್ ರೀತಿಯಲ್ಲಿ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥಿತ ಸಂಚು ಇವತ್ತು ನಡೀತಾ ಇದೆ. ಅದೇ ರೀತಿ ಮುಂದುವರಿದ ಭಾಗ ಇವತ್ತು ಹಳೆ ಹುಬ್ಳಿಯಲ್ಲಿ ನಡೆದಿರುವಂತದ್ದು. ಹಿಂದೂ ನಿಮ್ಮ ಆರೋಪಕ್ಕೆ ಶಹಜಮಾನ್ ಅವ್ರ ಉತ್ತರ ಏನ್ ಕೇಳ್ಬೋಣ. ಈಗ ವ್ಯವಸ್ಥಿತ ಪಿತೂರಿ ಅವ್ರ ಉದ್ದೇಶ ಏನಾಗಿರಬಹುದು ಅಂತ ನೀವೊಂದಿಷ್ಟು ಸಂಶಯಗಳು ಮತ್ತೆ ಆರೋಪ ಮಾಡಿದ್ರಲ್ಲ, ಶಹಜಮಾನ್ ಅವರೇ ಇದಕ್ಕೆ ಉತ್ತರ ಏನ್ ನಿಮ್ದು? ಹಾಗಾದ್ರೆ ಒಂದು ವ್ಯವಸ್ಥಿತ ಪಿತೂರಿನ ಮತ್ತೆ ಈ ದೇಶವನ್ನ ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಪಿನ್ ಟು ಪಿನ್ ಹೇಳಿದ್ರು, ಆರೋಪ ನಿಮ್ಮ ಉತ್ತರ ಏನು? ನೋಡಿ ಮೇಡಮ್, ಇದು ಈಗ ಆಗಿದ್ದು ನಾವು ಇದಕ್ಕೆ ಮೊದಲು ಕರೆಕ್ಟ್ ಆಗಿ ತನಿಖೆ ಮಾಡ್ಬೇಕು. ಮೊನ್ನೆ ರಾತ್ರಿ ಏನಾಗಿತ್ತಲ್ಲಿ, ಯಾವ ತರ ಆಯ್ತು, ಯಾಕೆ ಆಯ್ತು, ಮೊದಲದು ಆಯ್ತು ಯಾಕೆ ಅಲ್ಲಿ, ಅದನ್ನು ಆಗಿದ್ದು ತಪ್ಪದು ಯಾಕೆ ಆಯ್ತಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಯಾಕೆ ಆಯ್ತಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಇವತ್ತು ಮಾತಾಡಕ್ ಬಿಟ್ರೆ ನಾವು ಮಾತಾಡ್ತೀವಿ, ನೀವು ಮಾತಾಡಕ್ ಬಿಡ್ರಿ. ಹನುಮಾನ್ ಜಯಂತಿಯ ಮೇಲೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಅಥವಾ ಹರಿದ್ವಾರದ ರುರ್ಕಿಯಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಈ ರೀತಿಯಾಗಿ ಎಲ್ಲಾ ಕಡೆ ಗಲಭೆಗಳು ನಡೆದಿದೆ. ಹಳೆ ಹುಬ್ಳಿಯಲ್ಲಿ ಯಾಕೆ ಅಂತ ಕೇಳ್ಬೇಡಿ, ನಿಮ್ಮ ಸಮಾಜವನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಅದನ್ನ ಆಯ್ತು, ನೀವು ಮಾತಾಡಕ್ ಬಿಡಿ. ಈಗ ನಿಮ್ ಆಯ್ತಲ್ಲಪ್ಪ, 1 ಮಿನಿಟ್ ಕುತ್ಕೊಳ್ಳಿ, ನಾವು ಮಾತಾಡ್ತೀವಿ, ನಾವ್ ಮಾತಾಡಕ್ ಬಿಡಿ. ಈಗ ಅಲ್ಲೇ ಮೊನ್ನೆ ನಾವು ಹೋದಾಗ 3-4 ಸಾವಿರ ಜನ ಸೇರಿದ್ರು. ನೀವು ನಂದು ವಿಡಿಯೋ ನೋಡಿರ್ಬಹುದು. ಆ ವಿಡಿಯೋ ಏನ್ ನಾವು ಮಸೀದಿ ಒಳಗ್ ಲೌಡ್ ಸ್ಪೀಕರ್ ಯೂಸ್, ಯಾವ ಲೌಡ್ ಸ್ಪೀಕರ್ ಬೇಡ ಅಂತಾರಲ್ಲ, ಅದೇನೇ ಲೌಡ್ ಸ್ಪೀಕರ್ ನಾವು ಯೂಸ್ ಮಾಡಿ ಎಲ್ಲಾ ಜನರಿಗೆ ಅಲ್ಲಿಂದ ಹೋಗ್ಬೇಡಿ, ದಯವಿಟ್ಟು ಯಾರು ಕಲ್ ತೂರಾಟ ಮಾಡಕ್ ಹೋಗ್ಬೇಡಿ, ಕಾನೂನು ತಮ್ಮ ಕೈಯಾಗ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿದವನೇ ನಾನು. ಅಲ್ಲೇ ವಿಡಿಯೋ ಪ್ರೂಫ್ ಇದೆ, ನೀವು ವಿಡಿಯೋ ತೆಗೆದು ನೋಡ್ಬೋದು. ಎಲ್ಲಾ ನೀವೇ ಮೀಡಿಯಾದವರು ತೋರಿಸಿದ್ರಿ. ಎರಡನೇದ್ದು, ಅಲ್ಲಿ ಅದಾಗಿದ್ಯಾಕಪ್ಪ, ಅದು ಆಗಿದ್ಯಾಕಂದ್ರ ಅದು ಪೋಸ್ಟ್ ಹಾಕಿದ್ ಯಾರು, ಅದಕ್ಕೆ ಶ್ರೀರಾಮ ಸೇನಾದ ಹುಡುಗ ಯಾರು, ಅವನ ಕಡೆಯಿಂದ ಹಚ್ಚಿದವ್ರು ಯಾರು ಅದನ್ನ ಪೋಸ್ಟ್, ಇಂತಾವ್ ಬರೇ ಒಂದ್ ಇನ್ಸ್ಟಿಗೇಟ್ ಮಾಡೋದು ಕೆಲಸ ಮಾಡೋರು ಯಾರು ಇವ್ರು ಅನ್ನೋ ತನಿಖೆ, ಅದು ತನಿಖೆ ಆಗ್ಲಿ. ಬರೀ ಇನ್ಸ್ಟಿಗೇಟ್ ಮಾಡ್ಕೊಂಡು ಒಂದ್ ಸಮಾಜಿಗೆ ಟಾರ್ಗೆಟ್ ಮಾಡ್ಕೊಂತಿದ್ರೆ ಆಗಲ್ಲ. ಒಂದು ನೇಷನ್ ಒಳಗ ನಾವು ಎಲ್ಲವೂ ಒಟ್ಟಿಗೆ ಕೂಡಿದೀವಿ. ಹಾಗಾದ್ರೆ ಇನ್ಸ್ಟಿಗೇಟ್ ಮಾಡಿದವ್ರು ಯಾರು, ಅದರ ಹಿಂದೆ ಯಾರ್ದು ಪ್ಲಾನ್ ಇದೆ ಅದನ್ನ ತೆಗಿರಿ. ಅದಾದ ನಂತರ ಅವರಿಗೆ ಆ ಹುಡುಗನಿಗೆ ಮನಿಲಿಂದ ಅವರಿಗೆ ಪೊಲೀಸ್ರಿಗೆ ಕರೆಸಿ ನೀವು ಅರೆಸ್ಟ್ ಮಾಡಿ, ಏನೋ ಒಂದು ಅನಾಹುತ ಆಗತ್ತೆ, ಒಂದು ಸ್ಟೇಟಸ್ ಹಾಕಿದ್ರಂತೆ ವಾಟ್ಸ್ಆಪ್ ಅಲ್ಲಿ ಅಥವಾ ಏನೋ ಪೋಸ್ಟ್ ಹಾಕಿದ್ರಂತೆ, ಅಲ್ಲಿಂದ ಗಲಭೆ ಶುರುವಾಯ್ತಂತೆ. ಅದಕ್ಕೂ ಮುಂಚಿತವಾಗಿ ನಮಗೊಂದಿಷ್ಟು ಮಾಹಿತಿ ಬಂದಿರೋದು, ಈ ತರ ಒಂದು ವಾಟ್ಸ್ಆಪ್ ನಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರು, ಆ ಮಧ್ಯಾಹ್ನದಿಂದನೇ ಮೀಟಿಂಗ್ ಶುರುವಾಗುತ್ತೆ. ಮತ್ತೆ ಯಾವ ತರ ನಾವು ಏನ್ ದಾಳಿ ಮಾಡ್ಬೇಕು ಅಥವಾ ಯಾವ ತರ ಗಲಾಟೆ ಮಾಡ್ಬೇಕು ಅಂತ ಫಸ್ಟ್ ಸ್ಕೆಚ್ ಹಾಕ್ತಾರೆ, ಅಂದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಳ್ತಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇದು ಇನ್ಫಾರ್ಮೇಶನ್ ಎಷ್ಟು ಮಟ್ಟಿಗೆ ಸರಿ ಇದೆ ನನ್ಗೆ ಗೊತ್ತಿಲ್ಲ. ಆದ್ರೆ ನೀವು ಪೊಲೀಸರಿಗೆ ಕೇಳಬಹುದು, ಅವರಿಗೆ ಫೋನ್ ಹಚ್ಚಿದವರು ಯಾರು, ಆ ಹುಡುಗನಿಗೆ ಅರೆಸ್ಟ್ ಮಾಡಿ ಇಲ್ಲಿಗೆ ಅನಾಹುತ ಆಗತ್ತೆ ಅಂತ ಹೇಳಿದವರು ಯಾರು, ನಮ್ ಕಾರ್ಪೊರೇಟರ್ ಆನಂದ್ ನಗರ್, ಆ ಹುಡುಗನ್ ಮನಿ ಇದ್ದಿದ್ ಕಾರ್ಪೊರೇಟರ್ ನಮ್ದ ಇಮ್ರಾನ್ ಎಲಿಗಾರ್ ಅಂತ ಹೇಳಿ ಕಾಂಗ್ರೆಸ್ ಕಾರ್ಪೊರೇಟರ್ ಫೋನ್ ಹಚ್ಚಿ ಅರೆಸ್ಟ್ ಮಾಡ್ಬಿಡಿ ಸರ್, ಇಲ್ಲಿಕ್ರೆ ಔಟ್ ಆಫ್ ಕಂಟ್ರೋಲ್ ಆಗತ್ತೆ, ಸಿಚುವೇಶನ್ ಏನೇ ಆಗ್ಬಹುದು, ಆ ಹುಡುಗನಿಗೆ ಅವನ ಜೀವಕ್ಕೆ ಬೆದರಿಕೆ ಆಗ್ಬಹುದು ಅಂತ ಹೇಳಿ ಅವನಿಗೆ ಅರೆಸ್ಟ್ ಮಾಡ್ತಿದ್ದೆ ನಮ್ಮ ಕಾರ್ಪೊರೇಟರ್. ಅಲ್ಲಿಂದ ಅವನಿಗೆ ಸ್ಟೇಷನ್ ತಗೊಂಡ್ ಬಂದ್ರು. ಸ್ಟೇಷನ್ ತಗೊಂಡು ಬಂದಿಂದ ಜನ ಏನ್ ಸೆರಾಕ್ ಚಾಲು ಮಾಡಿದ್ರು, ಅದು ಒಂದು 9:30-10 ಗಂಟೆ ಮುಖಾಂತರ ಬಹಳಷ್ಟು ಜನ ಸೇರ್ಬಿಟ್ಟಿದ್ರು. ಅವಾಗ ಮಟ್ಟ ನಾವು ಅಲ್ಲಿ ಹೋಗಿ ನಾವು ಜನರಿಗೆ ಅದೇ ಹೇಳ್ತಿದ್ವಿ, ದಯವಿಟ್ಟು ಹೋಗ್ಬಿಡಿ. ನಾವು FIR ಕಾಪಿ ಲಾಬುರಾಮ್ ಅವರಿಗೆ ಕೇಳ್ಬಹುದು, FIR ಕಾಪಿ ಕೇಳಿ ನಾನೇ ಹೋಗಿ ನಮ್ಮ ಜಿಲ್ಲಾ ಅಧ್ಯಕ್ಷ ಅಲ್ತಾಫ್ ಅಲ್ಲೂರ್ ಅವ್ರು ಹೋಗಿ, ಅಂಜುಮನ್ ಅಧ್ಯಕ್ಷರವ್ರು ಹೋಗಿ ಎಲ್ಲಾ ಹುಡುಗರಿಗೆ FIR ಕಾಪಿಯನ್ನು ತೋರಿಸಿ ಇಲ್ಲಿಂದ ಹೋಗ್ಬಿಡಿ, ದಯವಿಟ್ಟು ನಿಲ್ಲಕ್ ಹೋಗ್ಬೇಡ್ರಿ ಅಂತ ಹೇಳಿ. ಘಟನೆ ಆದ್ಮೇಲೆ ಅಂದ್ರೆ ಗಲಾಟೆ ಆದ್ಮೇಲಿನ ಬೆಳವಣಿಗೆಗಳನ್ನ ನೀವ್ ಹೇಳ್ತಿದ್ದೀರಾ. ಒಂದೇ ನಿಮಿಷ ಹಂಗೆ ಸಂಪರ್ಕದಲ್ಲಿರಿ. ಸುನಿಲ್ ಅವ್ರೆ, ಈಗ ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಮಾಧ್ಯಮಗಳಲ್ಲೂ ನಾವು ಬಿತ್ತರ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಕೋಮು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ಷ್ಮವಾದಂತ ವಾತಾವರಣ ರಾಜ್ಯದಲ್ಲಿ ಇದೆ. ಅದು ಹಿಜಾಬ್ ಇಶ್ಯೂ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದನೂ ಅಫ್ಕೋರ್ಸ್ ಇದ್ದೇ ಇದೆ. ಆದ್ರೆ ಈ ಟೈಮ್ ನಲ್ಲಿ ಪರಸ್ಪರ ಪ್ರಚೋದನೆ ಕೊಡೋದು
ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಪೋಸ್ಟರ್ಗಳನ್ನ ಅಥವಾ ವಿಡಿಯೋಗಳನ್ನ ಮಾಡಿ ಹರಿಬಿಡೋದು ಎಷ್ಟು ಮಟ್ಟಿಗೆ ಸರಿ ಸುನಿಲ್ ಅವರೇ? ನಿಮ್ಮನ್ನು ಬಂಧನ ಮಾಡಬೇಕು, ನಾನು ಆಗ್ರಹವನ್ನ ಮಾಡ್ತೇನೆ. ಶಹಜಾನನ್ನ ಬಂಧನ ಮಾಡಿದ್ರೆ ಮಾತ್ರ ಇದಕ್ಕೆ ತಕ್ಕದಾದಂತಹ ಉತ್ತರ ಸಿಗ್ಬೋದು. ಇದರಲ್ಲಿ ಹಿಂದೆ ಎಲ್ಲಾ ಗಲಭೆಗಳ ಹಿಂದೆ ನಿಮ್ಗೆ ಎಲ್ಲಾ ರೈಟ್ ಕೊಟ್ಬಿಟ್ರಿ, ಇದಕ್ಕೆ ಹಿಂದೂ ರಾಷ್ಟ್ರ ಮಾಡಿ ಎಲ್ಲರಿಗೂ ಒಳಗ್ ಹಾಕೋರು ನೀವು. ನಿಮ್ಮ ಅಜೆಂಡಾನೇ ಇದಿದೆ, ನಿಮ್ಮ ಅಜೆಂಡಾನೇ ಇದಿದೆ. ನಿಮ್ಗೆ ಮರ್ಯಾದೆನೇ ಇಲ್ಲ, ಎಲ್ಲರಿಗೂ ಒಳಗ್ ಹಾಕೋರು ನೀವು. ನಿಮ್ಗೆ ಯೂನಿಟಿ, ನಿಮ್ ಸೆಕ್ಯುಲರಿಸಮ್, ನ್ಯಾಷನಲಿಸಂ ಬಗ್ಗೆ ಏನ್ ಐಡಿಯಾ ಇಲ್ಲ. ಅವಮಾನ ಮಾಡಿ ಎಲ್ಲ ಸಮಾಜಕ್ಕೆ ಒಟ್ಟಿಗೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ನಿಮ್ಗೆ ಆಗಲ್ಲ. ನಿಮ್ ಒಂದೇ ಸಮಾಜದಿಂದ ಹೋಗೋರು ಆಗಲ್ಲ. ವಿಡಿಯೋ ತೆಗ್ದು ನೋಡಿ ಸ್ವಾಮಿ, ಅದು ವಿಡಿಯೋ ತೆಗ್ದು ನೋಡಿ, ಅದ್ರಾಗ ಏನ್ ಹೇಳಿದೀವಿ ನಾವು, ವಿಡಿಯೋ ತೆಗ್ದು ನೋಡಿ ಆಮೇಲೆ ಹೇಳಿ ನೀವು. ನನ್ನ ಪ್ರಶ್ನೆ, ನಾವು ಎಷ್ಟು ಪೀಸ್ ಕೀಪಿಂಗ್ ಎಲ್ಲ ನಾವು ಹೆಂಗ್ ಮೆಸೇಜ್ ಕೊಟ್ಟಿದ್ದೀವಿ, ವಿಡಿಯೋ ತೆಗ್ದು ನೋಡಿ, ವಿಡಿಯೋ ತೆಗ್ದು ನೋಡಿ ಆಮೇಲೆ ಹೇಳಿ ನೀವು. ಅದೆಲ್ಲ ವಾಟ್ಸ್ಆಪ್ ಒಳಗ್ ಹಾಕ್ತಾವ್ರು ನೀವು. ಈಗ ಸುನಿಲ್ ಅವರೇ, ನಾನೊಂದು ಪ್ರಶ್ನೆ ಕೇಳಿದೆ. ಈ ತರ ಇಬ್ರು ಒಟ್ಟೊಟ್ಟಿಗೆ ಮಾತಾಡಿದ್ರೆ ಒಂದು ಕ್ಲಾರಿಟಿನೂ ಸಿಗಲ್ಲ, ಜನರಿಗೂ ಅರ್ಥ ಆಗಲ್ಲ, ಬೇಕಾಗಿರೋ ಮೆಸೇಜ್ ಕೂಡ ತಲುಪೋದಿಲ್ಲ. ಸುನಿಲ್ ಅವರೇ, ನಾನು ಕೇಳಿದೆ, ಒಂದು ಸೂಕ್ಷ್ಮ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ, ಕೋಮು ವಿಷಯವಾಗಿ ಸಂಘರ್ಷ ನಡೀತಿರೋದ್ರಿಂದ, ಹಿಜಾಬ್ ಸ್ಟಾರ್ಟ್ ಆದಾಗಿಂದ, ಇಶ್ಯೂ ಸ್ಟಾರ್ಟ್ ಆದಾಗಿಂದ. ಹಾಗಾಗಿ ಈ ತರ ಪರಸ್ಪರ ಪ್ರಚೋದನೆ ಕೊಡೋದು, ಅಥವಾ ಯಾವುದೇ ಸಮುದಾಯದವರಿರ್ಲಿ, ಯಾವುದೇ ಧರ್ಮದವರಿರ್ಲಿ, ಈ ತರ ಒಂದು ಪೋಸ್ಟ್ ಹಾಕೋದು ಅಥವಾ ಸ್ಟೇಟಸ್ ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹರಿಬಿಡೋದು, ಪ್ರಚೋದನೆ ಕೊಡುವಂತದ್ದು ಸರಿನಾ? ಒಂದು ಸ್ಪಷ್ಟ ಇದೆ, ಇದು ಪೋಸ್ಟ್ ಹಾಕಿದರ ಬಗ್ಗೆ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ಅಭಿಪ್ರಾಯಗಳು. ನಾನು ಪೋಸ್ಟ್ ಹಾಕಿದನ್ನ ಇವತ್ತು ಒಬ್ಬ ಹಿಂದೂ ಹಾಕ್ತಾನೆ ಅಥವಾ ಇನ್ನೊಬ್ಬ ಹಾಕ್ತಾನೆ ಅಂತ ಹೇಳುದಲ್ಲ ನಾನು ಹೇಳುದು. ಅಲ್ಲ, ವೈಯಕ್ತಿಕ ವಿಚಾರಗಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ಅದಕ್ಕೆ ರಿಯಾಕ್ಷನ್ ಅಂತ ಬಂದೇ ಬರುತ್ತಲ್ಲ. ನಾನು ಒಂದು ನಿಮಿಷ ಉತ್ತರ ಹೇಳ್ತೇನೆ. ಅದು ತಪ್ಪೇ. ನೀವು ಈ ದೇಶದಲ್ಲಿ, ಕರ್ನಾಟಕದಲ್ಲಿ ನಾವೇ ಹಲವಾರು ಅದರ ಬಗ್ಗೆ ಕೇಸ್ಗಳನ್ನು ಕೊಟ್ಟಿದ್ದೀವಿ. ನೀವು ನಮ್ಮ ಕಟೀಲಿನ ದುರ್ಗಾ ಪರಮೇಶ್ವರಿಯ ಬಗ್ಗೆ, ನಮ್ಮ ದೇವಾನುದೇವತೆಗಳ ಬಗ್ಗೆ, ನನ್ನ ರಾಮನ ಬಗ್ಗೆ, ನಮ್ಮ ಕೃಷ್ಣನ ಬಗ್ಗೆ ಎಷ್ಟು ಅವಹೇಳನಕಾರಿಯಾದಂತ ಪೋಸ್ಟ್ಗಳನ್ನು ಹಾಕಿದ್ದೀರಿ. ಕೊಟ್ಟಿದ್ದೀವಿ ನಾವು, ಕೊಟ್ಟಿದ್ದೀವಿ, ಅದಕ್ಕೆ ಬೇಕಾದಂತಹ ಕಂಪ್ಲೇಂಟ್ ಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿದೆ. ಇವತ್ತು ಕಾನೂನಿನ ಮೇಲೆ ದಾಳಿ, ನಮ್ಮ ಮಠ ಮಂದಿರ ದೇವಸ್ಥಾನದ ಮೇಲೆ ದಾಳಿ, ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾರಂತೆ. ಮತ್ತೆ ನೀವು ಸಮರ್ಥನೆ ಏನು ದಾಳಿ ಮಾಡಲ್ಲ, ನೀವು ಸುಮ್ಮನೆ ಜನರಿಗೆ ಮೊಬೈಲ್. ಹಾಗಾದ್ರೆ ಶಹಜಾನ್ ಅವರೇ, ಇದರಿಂದ ಲಾಭ ಯಾರ್ ಬೇಕು ಅಂತ ಬಯಸಿದ್ದಾರೆ? ಅವರಂದ್ರು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ವಿ, ಈ ತರ ಯಾರೇ ಮಾಡಿದ್ರು ಅದು ಅನ್ಯಾಯನೇ ಆಗುತ್ತೆ, ಅಪರಾಧನೇ ಆಗುತ್ತೆ, ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಅಂತಂದ್ರು. ಹಾಗಾದ್ರೆ ಈ ತರ ಗಲಭೆಯನ್ನ, ಈ ತರ ವಾತಾವರಣ ಸೃಷ್ಟಿ ಮಾಡ್ತಿರೋದು ಯಾರು ಹಾಗಾದ್ರೆ ಶಹಜಾನ್ ಅವರೇ? ನೋಡಿ ಮೇಡಮ್, ಈಗ 1 ವರ್ಷ ಇಲೆಕ್ಷನ್ ಇದೆ, ಬಿಜೆಪಿ ಗವರ್ಮೆಂಟ್ ಗೆ ಗೊತ್ತಾಗ್ಬಿಟ್ಟಿದೆ, ಅವ್ರ ಅಧಿಕಾರಕ್ಕೆ ಬರಲ್ಲ, ಏನು ಅಭಿವೃದ್ಧಿ ಕೆಲಸ ಅವರು ಅದಕ್ಕಾಗಿ ಇವರು ಈ ತರ ಮಾಡೋದಲ್ಲ. ಈ ತರ ರೈತ ಲಾಭ ಯಾರಿಗಿದೆ? ಬೇರೆ ಪಾರ್ಟಿಗಿದೆಯಾ? ಬಿಜೆಪಿಗೆ ಲಾಭ ಇದೆ. ಬಿಜೆಪಿ ಎಲ್ಲ ಪ್ಲಾನ್ ಇದು, ಪ್ಲಾನ್ ಇದೆಯಲ್ಲ, ಕೈವಾಡ ಅವ್ರದ್ದ ಕೈವಾಡ ಇದೆ. ನಾವು ಹೋಗಿ ಕಲ್ಲು ಹೊಡೆಸ್ಕೊಂಡಿವಿ ಮೇಡಮ್, ಇಲ್ಲಿ ತೆಗ್ದು ತೋರಿಸ್ತೀನಿ ನಿಮ್ಗೆ. ಪೆಟ್ಟು ಬಿದ್ದಿತ್ತು, ನಮ್ ಜಿಲ್ಲಾಧ್ಯಕ್ಷ ಕೈ ಫ್ರಾಕ್ಚರ್ ಆಗಿದೆ, ಕಲ್ ಹೊಡೆದಾರ ನಮ್ಮ ಮೇಲೆ, ನಮ್ ಜನ ಕಲ್ ಹೊಡೆದಾರು, ಪೊಲೀಸರು ಹೊಡೆದಾರು, ನಾವು ಪೀಸ್ ಕೀಪರ್ಸು ಅಲ್ಲಿ ಹೋಗಿ ನಾವ್ ವಿಡಿಯೋ ತೆಗ್ದು ನೋಡಿ ನಾವೆಲ್ಲ ಹೋಗಿ ಕಲ್ ತಗೊಂಡ್ ಹೊಡ್ಕೊಂಡಿವಿ. ಇದು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಕಳ್ಸವ್ರೆ ನಾವೇ. ಕ್ವಿಕ್ ಆಗಿ ಕೇಳ್ಬಿಡ್ತೀನಿ ಶಹಜಾನ್ ಅವರೇ, ನೀವು ಸ್ಪಾಟ್ಗೆ ಹೋಗಿದ್ರಿ, ಅಲ್ಲಿ ಗಲಭೆ ನಿಯಂತ್ರಣ ಮಾಡೋದಕ್ಕೆ ನೀವು ಜನರ ಮನವೊಲಿಕೆ ಪ್ರಯತ್ನ ಮಾಡಿದ್ರಿ ಅಂತ ಹೇಳಿದ್ರಲ್ಲ. ಈಗ ಅಮಾಯಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಥವಾ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ನಿಮ್ ಗಮನಕ್ಕೆ ಬಂತ? ನಿಮ್ಗೆ ಹಂಗ ಅನ್ನಿಸ್ತಾ? ಬಂತಲ್ಲ ಮೇಡಮ್, ಬಂತಲ್ಲ. ಈಗ ಎಷ್ಟು ನಿನ್ನೆ ನೀವು ಒಂದ್ ವಿಡಿಯೋ ನೋಡಿರ್ಬಹುದು, ಬೇರೆ ಚಾನಲ್ ಒಳಗ ಒಂದ್ ನಿಜಾಮ್ ಮನೆಯಾರ ಅಂತ ಪಾಪನು ಕಾಂಟ್ರಾಕ್ಟರು ಮಕ್ಕೊಂಡವನಿಗೂ ಎಬ್ಬಿಸ್ಕೊಂಡ್ ಹೋಗ್ಯಾರೆ. ಮತ್ತ ಅದು ಯಾರ್ಯಾರ ಪಾಪ ಬಡವರು, ಅವರು 300-400 ರೂಪಾಯಿ ಪಗಾರ ದಿವಸಕ್ಕೆ ದುಡಿಯೋರು, ಅವ್ರಿಗೂ ತಗೊಂಡ್ ಹೋಗ್ಯಾರೆ. ನಾವು ಕಲ್ಲು ಬಗೆಯವರು ಸ್ಟೋನ್ ಪೆಲ್ಟರ್ಗೆ ಸಪೋರ್ಟಿಗೆ ಇಲ್ಲ, ಎಲ್ಲಾ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ. ಅವ್ರು ಯಾರಿದಾರ ಅವ್ರಿಗೆ ಗುರುತಿಸಿ ಅವ್ರಿಗೆ ಒಳಗ್ ಹಾಕೋರಿ, ನೀವು ಒಳಗ್ ಹಾಕ್ರಿ. ಅವರಿಗೆ ಸ್ಟ್ರಿಕ್ಟ್ ಕಾನೂನಾಗಿ ಏನಿದೆ ಎಲ್ಲಾ ಚಾರ್ಜಸ್ ಹಾಕ್ರಿ, ನಾವ್ ಅದಕ್ಕೆ ವಿರೋಧಿಲ್ಲ. ಆದ್ರೆ ಯಾರು ಕುಮ್ಮಕ್ ಕೊಟ್ರು, ಪ್ರಚೋದನೆ ಯಾರ್ದು, ಅದನ್ನು ಕೂಡ ಕಂಡುಹಿಡಿಬೇಕಾಗುತ್ತೆ. ಪ್ಲೀಸ್ ಇಬ್ರು ಹಾಗೆ ಸಂಪರ್ಕದಲ್ಲಿ ಚರ್ಚೆಯನ್ನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪುತ್ತೂರು
ಪುತ್ತೂರಲ್ಲಿ ಭಗವಾಧ್ವಜ ಕಟ್ಟೆಗೆ ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಕೊಕ್ಕಡದ ಉಪಾರ ಪಳಿಗೆ ಅನ್ನುವಲ್ಲಿ ಘಟನೆ ನಡೆದಿದೆ. ಕಟ್ಟೆಗೆ ಹಾನಿ ಮಾಡಿ ಭಗವಾಧ್ವಜವನ್ನ ಕಿತ್ತಿದ್ದಾರೆ ಕಿಡಿಗೇಡಿಗಳು. ಇದೊಂಥರ ಬಹಳ ಸೂಕ್ಷ್ಮ ವಿಚಾರ. ಈಗ ಪರಸ್ಪರ ಪ್ರಚೋದನೆ, ಕುಮ್ಮಕ್ಕು, ಈ ತರ ಗಲಾಟೆಗಳನ್ನ, ಸಂಘರ್ಷಗಳನ್ನ ಉಂಟು ಮಾಡ್ತಾ ಹೋದ್ರೆ ಅದು ಯಾವ ತರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನೋಡಿ. ಪುತ್ತೂರಲ್ಲಾಗಿದೆ ಘಟನೆ. ಭಗವಾಧ್ವಜ ಕಟ್ಟೆಗೆ ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ. ಕೊಕ್ಕಡದ ಉಪಾರ ಪಳಿಕೆ ಅನ್ನುವಲ್ಲಿ ಘಟನೆ ಆಗಿದೆ. ಭಗವಾಧ್ವಜವನ್ನ ಕಿತ್ತಿದ್ದಾರೆ ಕಿಡಿಗೇಡಿಗಳು. ಭಗವಾಧ್ವಜವನ್ನ ರಸ್ತೆಗೆ ಹಾಕಿದ್ದಾರೆ ಕಿತ್ತು. ಘಟನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಹೋಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ. ದುಷ್ಕರ್ಮಿಗಳ ಕೃತ್ಯಕ್ಕೆ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಭಗವಾಧ್ವಜ ಕಟ್ಟೆಗೆ ಹಾನಿಯಾಗಿದೆ. ಪುತ್ತೂರಲ್ಲಿ ಭಗವಾಧ್ವಜ ಕಟ್ಟೆಗೆ ಕಿಡಿಗೇಡಿಗಳು ಹಾನಿ ಮಾಡಿ ಮತ್ತೆ ಆ ಭಗವಾಧ್ವಜವನ್ನ ಕಿತ್ತು ರಸ್ತೆಗೆ ಎಸ್ತಿದ್ರು. ಕೊಕ್ಕಡದ ಉಪಾರ ಪಳಿಕೆ ಅನ್ನುವಲ್ಲಿ ಘಟನೆಯಾಗಿದೆ. ಆ ಫೋಟೋದಲ್ಲೂ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಆ ಭಗವಾಧ್ವಜವನ್ನ ಕಿತ್ತು ರಸ್ತೆಗೆ ಎಸ್ತು ಬಿಟ್ಟಿದ್ದಾರೆ. ಸೊ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ತರದ ಘಟನೆ ಆದ ತಕ್ಷಣ ಹಿಂದೂ ಪರ ಸಂಘಟನೆಗಳು ಕಿಡಿಕಾರಿವೆ. ಈ ದುಷ್ಕೃತ್ಯವನ್ನ ಯಾರು ಮಾಡಿದ್ದಾರೆ ಅಂತವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಚೋದನೆ ಸಿಕ್ಕಿರೋದು. ಪರಿಸ್ಥಿತಿ ಇನ್ನೇನು ಶಾಂತವಾಗಿತ್ತು ನಮ್ಮ ರಾಜ್ಯದಲ್ಲಿ ಕೋಮು ಸಂಘರ್ಷದು ಅಂತ ಹೇಳುವಾಗ ಅದು ಬೂದಿ ಮುಚ್ಚಿದ ಕೆಂಡ ತರನೇ ಇತ್ತು. ಬಟ್ ಮೇಲ್ನೋಟಕ್ಕೆ ಸ್ವಲ್ಪ ಶಾಂತ ರೀತಿಯಲ್ಲಿ ಇತ್ತು ಅನ್ನುವಾಗ ಒಂದು ಪೋಸ್ಟರ್ ಅಥವಾ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಸೋಷಿಯಲ್ ಮೀಡಿಯಾದಿಂದಾಗಿ ಮತ್ತೆ ಇದು ರಾಜ್ಯವ್ಯಾಪಿ ವ್ಯಾಪಿಸ್ತಾ ಇದೆ. ಹುಬ್ಬಳ್ಳಿ ಗಲಾಟೆ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಮಹೇಶ್ ಅವರೇ, ಶಹಜಮಾನ್ ಅವರು ಗಂಭೀರ ಆರೋಪ ಮಾಡ್ತಾ ಇದ್ರು, ಬಿಜೆಪಿ ಸರ್ಕಾರದ ಕುಮ್ಮಕ್ಕಿದು, ಸರ್ಕಾರಕ್ಕೆ ಇದೇ ಬೇಕಿತ್ತು, ಕೋಮು ಘರ್ಷಣೆ ಮಾಡಿ ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಭಿವೃದ್ಧಿ ಕಾರ್ಯ ಅಲ್ಲ ಈ ವಿಷಯ ಎತ್ಕೊಂಡಿದ್ದಾರೆ ಅಂತ ಸರ್ಕಾರದ ಮೇಲೆ ಮತ್ತೆ RSS ಮೇಲೆ ನೇರ ಆರೋಪ ಮಾಡಿದ್ರು. ಅದಕ್ಕೆ ನಿಮ್ಮ ಉತ್ತರ ನೋಡಿ. ಒಂದು ಬಹಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ನನ್ನ ಹೇಳಿಕೆಗಳನ್ನ ನಾನು ಕೊಡ್ತಾ ಇದ್ದೇನೆ. ಬಿಜೆಪಿ RSS ಮೇಲೆ ಈ ತರವಾದಂತ ಆಪಾದನೆ ಮಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಇವರೆಲ್ಲರೂ ಕೂಡ ಬಂದ್ ಮಾಡ್ಬೇಕು. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತ ಇದೇನು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂತ ಪ್ರಯತ್ನ ಆಗಿದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಅವ್ರು ಕೊಡ್ಬೇಕು ಫಸ್ಟ್ ಆಗಿ ಅಂತ ಅವ್ರಿಗೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದಕ್ಕೆ ಇವತ್ತು ಈ ಒಟ್ಟು ಘಟನಾವಳಿಗಳನ್ನ ನಾವು ನೋಡಿದಾಗ ಸರಿಯಾಗಿ 6:30ಕ್ಕೆ ನನಗೆ ಇರ್ತಕ್ಕಂತ ಮಾಹಿತಿಗಳನ್ನ ನಾನು ತೆಗೆದುಕೊಂಡಿರ್ತಕ್ಕಂಥ ರೀತಿಯನ್ನು ನೋಡಿದಾಗ 6:30 ಗಂಟೆಗೆ ಒಬ್ಬ ಹುಡುಗ ಇದನ್ನ ಸ್ಟೇಟಸ್ ನಲ್ಲಿ ತಂದ ಪೋಸ್ಟ್ ಅನ್ನು ಹಾಕ್ತಕ್ಕಂತ ಪ್ರಯತ್ನವನ್ನು ಹಾಕಿದಾನ. ಅದು ಯಾರು ಹಾಕ್ಬಾರ್ದು ಅನ್ನೋಂಥದ್ದು ಕೂಡ ನಮ್ದು ಅದ್ರ ಬಗ್ಗೆ ಇದೆ, ಇಲ್ಲ ಅಂತಲ್ಲ. ಆದರೆ ಹಾಕಿದ ತಕ್ಷಣನೇ ಡಿಪಾರ್ಟ್ಮೆಂಟ್ ಏನು ಸುಮ್ಮನೆ ಕುಂತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ತಕ್ಷಣ ಆಗೋ ಒಂದು ವಿಚಾರದಲ್ಲಿ ಇದರಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಆ ಹುಡುಗ ಹಾಕಿದಾನಂದಾಗ ಅವನ ಜೊತೆ ಇರ್ತಕ್ಕಂತ ಅನೇಕ ಮುಸ್ಲಿಂ ಹುಡುಗರು ಅವ್ರ ಮನೆಗೆ ಹೋಗಿದ್ದಾರೆ, ತೆರಳಿದಾರ. ಮನೆಗೆ ಹೋಗಿ ಇವರೇ ಇಂಟ್ರಾಗೇಷನ್ ಮಾಡುವಂತ ಹಂತಕ್ಕೆ ಕೂಡ ತಲುಪದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ತಕ್ಷಣ ಗೊತ್ತಾದ್ಮೇಲೆ ಅಲ್ಲಿ ಹೋಗಿ ಪೊಲೀಸರು ಆ ಹುಡುಗನನ್ನ ಕರೆದುಕೊಂಡು ಬಂದು ಸ್ಟೇಷನ್ ಅಲ್ಲಿ ಕುತ್ಕೊಂಡು 6:30 ಆಗಿರ್ತಕ್ಕಂತ ಘಟನೆಯನ್ನ 7 ಗಂಟೆ ಅಷ್ಟೊತ್ತಿಗೆ FIR ಕೂಡ ಮಾಡಿದ್ದಾರೆ ಅವನ ಮೇಲೆ. FIR ಅನ್ನು ಮಾಡಿ ಅವನ್ನ ಬಂಧಿಸ್ತಕ್ಕಂತ ಪ್ರಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆ ಪ್ರಕ್ರಿಯೆಯನ್ನು ನಡೆದಂತ 7ರಿಂದ 7:30 ಸುಮಾರು FIR ಆದ್ಮೇಲೆ ಅಲ್ಲಿಗೆ ಬರ್ತಕ್ಕಂತ ಕಾನೂನಿಗೆ ತರುವಂತ ಪ್ರಯತ್ನವನ್ನ ಇವತ್ತು ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಅಂದ್ರೆ ನೀವಂದ್ರಿ ಈ ಘಟನೆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಇಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಏನೋ ಸ್ಟೇಟಸ್ ಹಾಕಿದ್ರಿಂದ ಸ್ಟಾರ್ಟ್ ಆಯ್ತು, ಸರಿ. ಆದ್ರೆ ಇದು ಪ್ರೀ ಪ್ಲಾನ್ ಅಂತ ಏನ್ ಸಂಶಯಗಳಿದೆ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚಟುವಟಿಕೆ ನಡೆದಿದೆ ಅಂತ ನಿಮ್ ಗಮನಕ್ಕೆ ಬಂತಾ? ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಆತರ? ನಾನು 100% ಹೇಳಕ್ ಇಚ್ಛೆ ಪಡ್ತೀನಿ. ಅದನ್ನೇ ನಾನು ಕ್ಲಿಯರ್ ಆಗಿ ನಿಮ್ ಮುಂದೆ ಕ್ಲಿಯರ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಎಳೆಯಾಗಿ ಮಾಹಿತಿಗಳನ್ನ ಮುಂದೆ ಬಿಚ್ಚಿಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಪೂರ್ತಿ ವಿಷಯಗಳನ್ನ ದಯವಿಟ್ಟು ಒಂದು 5 ನಿಮಿಷ ಕೇಳಿ. 7 ಗಂಟೆ 6:30 ಆಗಿರ್ತಕ್ಕಂತ ಇನ್ಸಿಡೆಂಟ್ 7 ಗಂಟೆ ಅಷ್ಟೊತ್ತು 7:30 ಸುಮಾರಿಗೆ ಪೊಲೀಸರು FIR ಮಾಡ್ತಾರೆ. ಅವನನ್ನ ಬಂಧಿಸುವಂತ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ. ಆದ್ರೆ ಇವರೆಲ್ಲ ಏನ್ ಇವತ್ತು ಅಲ್ಲಿ ಬಂದು ದಾನ್ಲೇನ್ ಹಾಕಿರ್ತಕ್ಕಂತ ಮುಸಲ್ಮಾನರು ಏನ್ ಯುವಕರಿದ್ರು
ಕಾಯ್ದೆ ಕಾನೂನುಗಳು ಎಲ್ಲರಿಗೆ ಒಂದೇ ಇದ್ದಂತ ಸಂದರ್ಭದಲ್ಲಿ ಅದನ್ನ ಆ ಹುಡುಗನನ್ನ ನಮ್ಮ ವಶಕ್ಕೆ ಕೊಡಬೇಕು, ನಾವು ತೆಗೆದುಕೊಂಡು ಅವಂಗೆ ನಾವು ಶಿಕ್ಷೆ ಕೊಡ್ತೇವೆ ಅನ್ನತಕ್ಕಂತ ಏನು ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲಿಂದ ನಮ್ದು ಈ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರೀ ಪ್ಲಾನ್ ಅನ್ನೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅನೇಕ ಸಲ ಅನೇಕ ಸಮಸ್ಯೆಗಳು ಬಂದಾಗ ಅದು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ, ಪೊಲೀಸರು ತಮ್ಮ ಕಾನೂನನ್ನ ಏನು ಕಾನೂನು ಕಟ್ಟಳೆಯಲ್ಲಿ ಕೆಲಸವನ್ನ ಮಾಡ್ಬೇಕು ಅದನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಯುವಕನನ್ನ ಇವರು ಕರೆಸಿ ನಮ್ಮ ವಶಕ್ಕೆ ಕೊಡಬೇಕನ್ನತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ ಇವರು. ಅದಾದ್ಮೇಲೆ ನಡೀತಕ್ಕಂತ ಸಂಗತಿಗಳನ್ನ ನೀವು ಗಮನಿಸಿದಾಗ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದನ್ನು ಕೂಡ. ಯಾವಾಗ ರಾತ್ರಿ ಹೊತ್ತಿನ ನಮಾಜ್ ಮುಗಿದ್ಮೇಲೆ ಸುಮಾರು 8-8:30 ಎಲ್ಲಾ ಕಡೆಯಿಂದ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅನೇಕ ವಾಟ್ಸ್ಆಪ್ ಗ್ರೂಪ್ಗಳನ್ನ ಇವತ್ತಿನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಇಲಾಖೆ ತನಿಖೆ ಮಾಡಿದ್ರೆ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದು ಹರಿದಾಡುತ್ತೆ. ಇತನಾದಾಗಿರ್ತಕ್ಕಂಥ ಒಂದು ಸಂಗತಿ ಆಗೈತೆ ಅಂತ ಹೇಳಿದಾಗ ಕೇವಲ ಅರ್ಧ ಗಂಟೆ ಅವಧಿಯಲ್ಲಿ 4,000-5,000 ಜನ ಆ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಸೇರ್ತಾರೆ ಇವರೆಲ್ಲರೂ ಕೂತ್ಕೊಂಡು. ಕೇವಲ ಬಹಳ ಒಂದು 20 to 30 ಮಿನಿಟ್ಸ್ ಅವಧಿಯಲ್ಲಿ ಸೇರ್ತಕ್ಕಂಥ ಪ್ರಯತ್ನ ಆಗುತ್ತೆ. ಅಲ್ಲಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಬ್ಜಾವನ್ನು ತೆಗೆದುಕೊಂತ ಪ್ರಯತ್ನವನ್ನು ಕೂಡ ಇವ್ರು ಮಾಡಿದ್ದನ್ನ ನಾವೆಲ್ಲರೂ ನೋಡ್ಬೇಕಾಗತ್ತೆ. ಇವ್ಯಾವುದೂ ಕೂಡ ನಾನು ಹಾಗೆ ಹೇಳ್ತಾ ಇಲ್ಲ, ಇವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತು ವಿಡಿಯೋದಲ್ಲಿ ನೋಡಿರ್ತಕ್ಕಂಥದನ್ನು ಕೂಡ ನಾನು ತಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾವಾಗ ಮಾನ್ಯ ಪೊಲೀಸ್ ಆಯುಕ್ತರು ಬಂದು ಇವ್ರ ಜೊತೆ ಡಿಸ್ಕಷನ್ ಮಾಡಿ ಸಮಾಜದ ಪ್ರಮುಖರನ್ನ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ನಾವ್ ಈಗಾಗಲೇ ಆ ಹುಡುಗನನ್ನು ಬಂಧಿಸಿದ್ದೇವೆ, ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದಾಗೂ ಕೂಡ 1 ಗಂಟೆಗಿಂತ ಹೆಚ್ಚಿನ ಕಾಲ ಪೊಲೀಸ್ ಕಮಿಷನರು ಸಮಾಜದ ಪ್ರಮುಖರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲೇ ಕೂಡ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಪೊಲೀಸ್ ಕಮಿಷನರ್ ಅವರ ಕಾರನ್ನು ಕೂಡ ಎತ್ತಿ ಹಾಕುವಂತ ಪ್ರಯತ್ನ ಆಗಿದೆ ಅಲ್ಲಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾನು ಹೇಳಿದಲ್ಲ ಇದು ಎಲ್ಲ ರೆಡಿ ಇತ್ತು ಅನ್ನುವಂತದನ್ನ ಪೊಲೀಸ್ ಕಮಿಷನರ್ ಕಾರನ್ನು ಎತ್ತಿ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಫೈನ್. ಈಗ ನಿಮ್ಗೆ ಬಂದಂತ ಇನ್ಫಾರ್ಮೇಶನ್ ನೀವ್ ಹೇಳಿದ್ರಿ, ಗಲಾಟೆ ಹೆಂಗ್ ಆರಂಭ ಆಯ್ತು, ಯಾವ ತರ ಈ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಮೆಸೇಜ್ ಗಳನ್ನ ಶೇರ್ ಮಾಡ್ಕೊಂಡ್ರು, ಅಲ್ಲಿ ಜನ ಸೇರಿಸಿದ್ರು ಅಂತ ಹೇಳಿ. ಶಹಜಮಾನ್ ಅವರೇ, ಈಗ ನೀವು ಸ್ಪಾಟ್ ವಿಸಿಟ್ ಮಾಡಿದ್ರಿ, ಗಲಭೆ ನಿಯಂತ್ರಣಕ್ಕೆ ನೀವು ಪ್ರಯತ್ನ ಪಟ್ರಿ ಅಂತ ಹೇಳ್ತಾ ಇದ್ರಿ, ನಿಜಾನಾ? ಹಾಗಾದ್ರೆ ಗ್ರೂಪ್ ಗಳಲ್ಲಿ ನೀವು ಇಲ್ಲಿ ಬಂದ್ ಸೇರ್ಕೊಳ್ಳಿ ಒಂದ್ ಸ್ಪಾಟ್ಗೆ ಅಂತೆಲ್ಲ ಕರೆದಿರೋದು ನಿಜಾನಾ? ನೋಡಿ ಮೇಡಮ್, ಇವರು ಏನ್ ನಮ್ ತೆಂಗಿನಕಾಯಿ ಅವರು ಹೇಳಿದ್ರಲ್ಲ ಈಗ, ಸೊ ಅವನಿಗೆ ಅರೌಂಡ್ 6:30 ಮುಖಾಂತರ ಹುಡುಗರು ಹೋಗಿದ್ರು, ಅವ್ನ ಮನೆಗೆ ಹೋಗಿದ್ರು. ಇಲ್ಲೇ ಮಠ ಇವ್ರು ಸರಿ ಹೇಳ್ತಾ ಇದಾರೆ, ಅದನ್ನು ಸರಿ. ಪೊಲೀಸಿಗೆ ಮಾಹಿತಿ ಬಂತು ಅಂತವ್ರೆ. ಸೊ ಪೊಲೀಸಿಗೆ ಮಾಹಿತಿ ಕೊಟ್ಟವ್ರು ಯಾರು ಅಂತ ಮೊದಲ್ ನಾನು ಒಂದು ಪ್ರಶ್ನೆ. ಪೊಲೀಸಿಗೆ ಮಾಹಿತಿ ಕೊಟ್ಟವ್ರು ಅದು ಸ್ಥಳೀಯ ಅವ್ನ ಮನಿ ಇದ್ದಿದ್ದ ಏರಿಯಾ ಆನಂದ್ ನಗರ್ ಕಾರ್ಪೊರೇಟರ್ ಇಮ್ರಾನ್ ಎಲಿಗಾರ್ ಅಂತೇಳಿ ನಮ್ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು. ಅವ್ರಿಗೆ ಇದು ಗೊತ್ತಾದ್ಮ್ಯಾಗೆ ಹುಡುಗರು ಸೇರ್ತಾ ಇದಾವೆ. ಈಗ ವಾಟ್ಸ್ಆಪ್ ಸ್ಟೇಟಸ್ ನಾ ಇಟ್ಕೊಡ್ತೀನಿ, ಏನಾರ ಒಂದ್ ತಪ್ಪ ಇಟ್ಕೊಂಡೆ ಅಂದ್ರ ಎಲ್ಲರಿಗೂ ಅದು ಕಂಡ ಕಾಣತ್ತೆ. ಕಾಣಿದ್ಮ್ಯಾಗೆ ಎಲ್ಲಾರು ಅದಕ್ಕೆ ಮತ್ತೆ ಒಂದು ಅಬ್ಜೆಕ್ಷನ್ ಕೊಡ್ತಾರೆ ಆತರ. ಸೊ ಅದೇ ಆಗಿದೆ ಅಲ್ಲಿ. ಸೊ ಅದು ಅಲ್ಲ, ಈಗ ಪೊಲೀಸ್ ಹತ್ರ ಹೋಗಿ ಆ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ದವನ್ನ ನಮ್ಗೆ ಒಪ್ಸಿ ಅಂತ ಕೇಳಿರೋದು ಹೌದಾ? ಹಾಗಾದ್ರೆ ನಮ್ಗೆ ನೋಡಿ ಮೇಡಮ್ ಏನಾಗಿದೆ, ಸೊ ಅಲ್ಲಿಂದ ನನ್ ಕೇಳಿ, ಸೊ ಈ ತರ ಒಂದ್ ಸ್ಟೇಟಸ್ ಸ್ಟೋರಿ ಹಾಕೊಂಡ್ಮ್ಯಾಗ ಎಲ್ಲಾ ಒಂದು ಫ್ರೆಂಡ್ಸ್ ಏನ್ ಇದ್ರಲ್ಲ ಅವರೇ ಲೀಕ್ ಮಾಡಿದಾರೋ ಇದು ಸ್ಟೇಟಸ್. ನಿಮ್ ನಂಬರ್ ನನ್ ಕಡೆ ಇತ್ತು, ನನ್ ನಂಬರ್ ನಿಮ್ ಕಡೆ ಇತ್ತಂದ್ರೆ ಅಷ್ಟೇ ನಾವು ಸ್ಟೇಟಸ್ ನೋಡ್ಬೋದು, ಎಲ್ಲರಿಗೆ ನೋಡಕ್ ಆಗಲ್ಲ. ಸೊ ಇದು ಎಲ್ಲಾ ಮಾಡೋ ಮೊದಲ ಒಂದು ಸ್ಟೇಟಸ್ ಅವನ್ ಕಾಂಟ್ಯಾಕ್ಟ್ ಲಿಂದ ಲೀಕ್ ಆಗಿದೆ, ಸ್ಕ್ರೀನ್ ಶಾಟ್ ಮಾಡ್ಕೊಂಡು. ಸೊ ಸ್ಟೇಟಸ್ ಇಟ್ಟಿದ್ದ ನಾನು ಫೇಸ್ಬುಕ್ ಅಲ್ಲಿ ಹಾಕಿಲ್ಲ, ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಲ್ಲ, ಅದು ನಾವು ತಿಳ್ಕೊಬೇಕಾಗತ್ತೆ. ಅವನು ಫೇಸ್ಬುಕ್ ಅಲ್ಲಿ ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಂಡಿದ್ದಾನೆ. ಅವನ್ ಕಾಂಟ್ಯಾಕ್ಟ್ಸ್ ಒಳಗೆ ಯಾರು ಇದಾರಲ್ಲ ಅವನ್ ಕಾಂಟ್ಯಾಕ್ಟ್ ಜನಾನೇ ಅದನ್ನ ಲೀಕ್ ಮಾಡಿರೋದು. ಮೊದಲು ಎಲ್ಲಾ ಜನರಿಗೆ ಹೇಳಿರೋದು, ಜನರಲ್ಲಿ ಹೋಗ್ತಾ ಇದ್ದು ಮೊಬೈಲೈಸ್ ಆಗ್ಬಾರ್ದಂತೇಳಿ ಹೆದರಿಕೆಗೆ ಏನೋ ಒಂದ್ ಅವನಿಗೆ ಅವನ ಲೈಫಿಗೆ ಡೇಂಜರ್ ಇದೆ, ನಮ್ ಹುಬ್ಳಿ ಧಾರವಾಡ ಶಾಂತಿ ವಾತಾವರಣ ಎಲ್ಲಾ ಕೆಟ್ಟ ಹೋಗತ್ತೆ ಅಂತ ಹೇಳಿ ಆ ಸ್ಥಳೀಯ ಕಾರ್ಪೊರೇಟರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅವನಿಗೆ ಅರೆಸ್ಟ್ ಮಾಡಿ, ಇಲ್ಲಿಗಿರೋ ಅವನಿಗೆ ಜೀವ ಬೆದರಿಕೆ ಆಗ್ಬಹುದು, ಏನಾರ ಒಂದ್ ರಿಸ್ಕ್ ಆಗ್ಬಹುದು ಅಂತ ಹೇಳಿ ಅವನಿಗೆ ಅರೆಸ್ಟ್ ಅನ್ನು ಮಾಡಿಸ್ತಾರೆ ಪೊಲೀಸರಿಗೆ ಹೇಳಿ. ಆಮೇಲೆ ಇವ್ರು ಕರ್ಕೊಂಡು ಬಂದು ನಾನ್ ಕೇಳಿ ಶಹಜಮಾನ್ ಅವ್ರೆ, ನಂಗೆ ಅರ್ಥ ಆಯ್ತು ನೀವ್ ಹೇಳಿದಲ್ಲ. ಆದ್ರೆ ಇವಾಗ ಏನ್ ಮಹೇಶ್ ಅವರು ಆರೋಪ ಮಾಡಿದ್ರು, ಪೊಲೀಸ್ ಅವರು ಇದೆಲ್ಲ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನ ಮಾಡುವಾಗ ಆ ಪೋಸ್ಟ್ ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಆಗ್ತವನ್ನ ನೀವು ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಒಂದಿಷ್ಟು ಜನ ಹೋಗಿ ಕೇಳಿದ್ ಹೌದಾ? ಇದು ಏನಾಗಿತ್ತು ಮೇಡಮ್, ಮಾಬ್ ಎಲ್ಲಾ ಬಹಳ ಅಂದ್ರೆ ಬಹಳ ಶಿಟ್ಟವಾಗಿತ್ತು. ನಾವು ಅಲ್ಲಿ ಹೋಗಿದ್ವಿ, ನಮ್ಮ ಮ್ಯಾಗೂ ಕೂಡ ಅವರೇ ಕಲ್ ಹೊಡೆದಿದ್ದಾರೆ.
ನಾವು ಮಸೀದಿಲಿಂದ ಐಲಾನ್ ಮಾಡಿದ್ವಿ, ಈ ತರ ಮಾಡಕ್ ಹೋಗ್ಬೇಡ್ರಿ, ರಂಜಾನ್ ಮಂತ್ ಇದೆ, ನನ್ ವಿಡಿಯೋ ಇದೆ, ನೀವು ತೋರಿಸಿ, ಅದ್ ವಿಡಿಯೋ ನೀವು ತೋರಿಸಿ, ಅದ್ ಏನ್ ನಾವು ಹೇಳ್ತಾ ಇದ್ವಿ ಆ ವಿಡಿಯೋ ಒಳಗೆ ಎಲ್ಲಾ ಬೇರೆ ಬೇರೆ ನೀವು ತೋರಿಸಿದ್ರಿ. ಸೊ ಹಂಗಾಗಿ ನಾವು ಅದಕ್ಕೆಲ್ಲ ಅವ್ರಿಗೆ ಮಾಬಿಗೆ ತಿಳಿಸಿದ್ವಿ. ಆದ್ರ ಮಾಬ್ ಅವಾಗ ಮಟ್ಟ ಇಮೋಷನಲ್ ಆಗಿ ಹೋಗಿತ್ತು. ಅವರು ಅದ್ರಾಗ ಒಂದು ಕೆಲವು ಜನ ಅದ್ರ ಇಂಥವೆಲ್ಲ ಮಾತಿಯನ್ನ ಬಂದಿರ್ಬೋದು ಅಲ್ಲಿ. ಆದ್ರೆ ನಾವು ಹೋಗಿ FIR ಕಾಪಿ ತೋರಿಸಿದ್ಮ್ಯಾಗ ನಮಗೂ ಒಂದಿಟ್ಟು ಹುಡುಗರು ಕಲ್ ಹೊಡೆದ್ರು. ಆದ್ರೂ ನಾವು ಕಲ್ ತಿಂದು ನೀವು ಬೇಕಂದ್ರೆ ಪೊಲೀಸ್ ಮಾಬ್ಲಿಂದ ಯಾರು ಕಲ್ ಹೊಡ್ಯಾಕತ್ತಿದ್ರು, ಮಾಬ್ ಬಾಳ ಜನ ಇದ್ರು, ಮಾಬ್ಲಿಂದ ಕಲ್ ನಮ್ಮ್ಯಾಗೂ ಬಿದ್ದಿದೆ, ಜಿಲ್ಲಾಧ್ಯಕ್ಷ ಕೈ ಹೊಡೆದಿದ್ದಾರೆ. ಅಲ್ಲ, ಮತ್ತೊಂದು ವಿಷಯ ಇಲ್ಲಿ ಕಲ್ಲು ಅಂತ ಬಂದಾಗ ಈಗ ಮಂಗಳೂರಲ್ಲಿ ಗಲಾಟೆ ಆದಂತ ಟೈಮ್ ನಲ್ಲಿ ಅಥವಾ DJ ಹಳ್ಳಿಲೆಲ್ಲ ಏನ್ ಕಲ್ಲು ಸಂಗ್ರಹ ಮಾಡ್ಕೊಂಡಿದ್ರು ವೆಹಿಕಲ್ ಅಲ್ಲಿ ತಂದು, ಸೊ ಅದೇ ತರ ಇಲ್ಲೂ ಮಾಡ್ಕೊಂಡಿದ್ರು, ಕಲ್ ತಂದು ಒಂದು ಎಸಿಬೇಕು ಅಥವಾ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಇದು ನಿಜಾನಾ? ಇದು ಪ್ಲಾನ್ ಏನು ಇರ್ಲಿಕ್ಕಿಲ್ಲ ಮೇಡಮ್ ನನ್ ಪ್ರಕಾರ. ಯಾಕಂದ್ರೆ ನಾವು ಅಲ್ಲಿ ಇದ್ವಿ ಅಲ್ಲ, ಸೊ ಒಂದ್ರ ಮ್ಯಾಗ ಒಂದ್ ಜನ ಮೊಬಿಲೈಸ್ ಆದ ಇಮೋಷನಲ್ ಇಶ್ಯೂ ಇದೆ. ಅದೇನು ನಾವು ಪೈಗಂಬರ್ ಬಗ್ಗೆ ಅವ್ರು ಹಾಕಿದ್ದಾರೆ, ಅದಕ್ಕಾಗಿ ಅದು ಇಶ್ಯೂ ಇದೆ. ಅದಕ್ಕಾಗಿ ಸ್ವಲ್ಪ ಜನ ಅದಕ್ಕೆ ಇನ್ಸ್ಟಿಗೇಟ್ ಮಾಡಿರ್ಬೋದು, ಸ್ವಲ್ಪ ಕೋಮುವಾದಿ ಜನ. ನಾವು ಅದಕ್ಕೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಇದೇನ್ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಹುಬ್ಳಿಯಲ್ಲಿ ಮಾಡಬಹುದು, ಇಂಥದ್ ಮಾಡ್ಬೇಕಂತ ಹೇಳಿ ಏನ್ ಪ್ರೀ ಪ್ಲಾನ್ಡ್ ಮೊಬಿಲೈಸೇಷನ್ ಏನ್ ನನ್ ಪ್ರಕಾರ ಇಲ್ಲ. ಆದ್ರೆ ಅದ ಸ್ಟೇಟಸ್ ಹಾಕಿದ್ದು ಪ್ರೀ ಪ್ಲಾನ್ ಅಂತ ಹೇಳ್ತೀನಿ ನಾನು. ಅದು ಸ್ಟೇಟಸ್ ಎದಕ್ ಹಾಕಿದ್ರು, ಅವರಿಗೆ ಇದರದ ಔಟ್ಕಮ್ ಗೊತ್ತಿತ್ತೇನು, ಸ್ಟೇಟಸ್ ಹಾಕಿದವ್ರು ಯಾರು? ಅಲ್ಲ, ನಮ್ ಕನ್ಸರ್ನ್ ಏನು ಅಂತಂದ್ರೆ, ಸರಿ ಈ ತರದ್ದು ಒಂದು ಸ್ಟೇಟಸ್ ಹಾಕೋದು ತಪ್ಪು, ಯಾರಿಗೇ ಆಗ್ಲಿ, ಯಾವ್ದೇ ಧರ್ಮ ಆಗ್ಲಿ, ಸಮುದಾಯ ಆಗ್ಲಿ, ಪರಸ್ಪರ ಪ್ರಚೋದನೆ ಕೊಡೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೋದು ನಿಜಕ್ಕೂ ತಪ್ಪು. ಆದ್ರೆ ಪೊಲೀಸರು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರೆ. ಕಾನೂನನ್ನ ಯಾರು ಕೈಗೆತ್ಕೊಳ್ಬೇಡಿ ಅಂತ ಹೇಳಿ ತಿಳಿ ಹೇಳೋ ಪ್ರಯತ್ನ ಆಗಿದ್ರೆ ಬಹುಶಃ ಈ ಗಲಾಟೆ ನಡೀತಿರ್ಲಿಲ್ಲ ಅಂತ ಕಾಣಿಸುತ್ತೆ. 3 ಜನ ಹಾಗೆ ಸಂಪರ್ಕದಲ್ಲಿರಿ, ನಾನು ಚರ್ಚೆಯನ್ನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿ ಗಲಾಟೆ ಹಿಂದಿನ ಸೀಕ್ರೆಟ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ಸುನೀಲ್ ಅವರು ಕೂಡ ಕನೆಕ್ಟೆಡ್ ಅಲ್ಲಿದ್ರು. ಸುನೀಲ್ ಅವರೇ, ಈಗ ನಾವು ಸಾಮ್ಯತೆಗಳ ಬಗ್ಗೆ ಬೆಳಿಗ್ಗೆಯಿಂದ ಗಮನ ಹರಿಸ್ತಾ ಇದ್ವಿ ನ್ಯೂಸ್ 18 ಕನ್ನಡದಲ್ಲಿ. ಯಾಕಂದ್ರೆ ಮಂಗಳೂರಲ್ಲಿ CAA ಗಲಾಭೆ ನಡೆದಂತ ಸಂದರ್ಭದಲ್ಲಿ ಕಲ್ಲನ್ನ ಒಟ್ಟು ಮಾಡಿಟ್ಟಿದ್ದು, ಅದಾದ್ಮೇಲೆ DJ ಹಳ್ಳಿಯಲ್ಲಿ ಗಲಾಟೆ ಆದಾಗ ಕಲ್ಲನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದು, ಮತ್ತೆ DJ ಹಳ್ಳಿಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳಲ್ಲ ಹೊರಗಿನವ್ರು ಬಂದು ಗಲಾಟೆ ಮಾಡಿದ್ರು ಅಂತ ಒಂದಿಷ್ಟು ದಿನಗಳ ಕಾಲ ಸಂಶಯ ಇತ್ತು. ಆ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಸೊ ಇಲ್ಲೂ ಅಂತ ಸಾಮ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತಾ ಅಲ್ಲಿ ಅವ್ರು ಗಲಾಟೆ ಮಾಡಿರ್ಲಿಕ್ಕಿಲ್ಲ, ಹೊರಗಡೆ ಜನ ಬಂದಿದ್ರು ಅವ್ರು ಗಲಾಟೆ ಮಾಡಿದ್ರು ಅಂತ? ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂತ. ಕಲ್ಲುಗಳನ್ನು ಒಟ್ಟು ಮಾಡಿರುವಂತದ್ದು ಇದು ಕೇವಲ DJ ಹಳ್ಳಿ ಅಥವಾ ಇವತ್ತು ಹಳೆ ಹುಬ್ಳಿಯಲ್ಲಿ ನಡೀತಿರುವಂತದ್ದು ಅಥವಾ ಮಂಗಳೂರಲ್ಲಿ ನಡೆದಿರುವಂತದ್ದಲ್ಲ. ಇನ್ನು ಮುಂದೆ ಆಗುವಂತ ಗಲಭೆಗಳು ಅಥವಾ ಹಿಂದೆ ಆದಂತ ಗಲಭೆಗಳು ಎಲ್ಲದರಲ್ಲೂ ಕೂಡ ನೀವು ಸಾಮ್ಯತೆಗಳನ್ನ ನೀವು ಕಾಣಬಹುದು. ಕಾಶ್ಮೀರದಲ್ಲಿ ಮೊದಲಿಗೆ ಕಲ್ಲುಗಳನ್ನ ಯಾವ ರೀತಿಯಾಗಿ ಕಲ್ಲುಗಳನ್ನು ಶೇಖರಣೆ ಮಾಡಿ ಕಾಶ್ಮೀರ ಭಾರತದ ತುತ್ತದಲ್ಲಿರುವಂತಹ ನಮ್ಮ ಕಾಶ್ಮೀರದಲ್ಲೂ ಕೂಡ ಇದೇ ರೀತಿ ಗಲಭೆಗಳನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಕಾನೂನಿನ ಮೇಲೆ ದಾಳಿಗಳನ್ನ ಮಾಡಿದ್ದಾರೆ. ಅಂದ್ರೆ ಕಾನೂನಿನ ಮಾನಸಿಕತೆಯನ್ನ ಕುಗ್ಗಿಸುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಅವಾಗ ಅವರು ಯಾರೋ ಮಾತಾಡ್ತಾ ಹೇಳಿದ್ರು, ಒಂದು ಪೋಸ್ಟ್ ಹಾಕಿದ್ದಕ್ಕೆ, ಒಂದು ಪೈಗಂಬರ್ನ ಪೋಸ್ಟ್ ಹಾಕಿದ್ದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ. ನಾನು ಇವರಿಗೆ ಪ್ರಶ್ನೆನೇ ಕೇಳ್ತೇನೆ ಇವತ್ತು, ಹಾಗಾದ್ರೆ ಕಾನೂನು ಎನ್ನುವಂಥದ್ದು ಇಲ್ವೇ ಇಲ್ವಾ? ಇವಾಗ ಸುಮಾರು 1 ವರ್ಷದಿಂದ 2 ವರ್ಷದಿಂದ ನಿರಂತರವಾಗಿ ಮಂಗಳೂರು ಭಾಗದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವ ರೀತಿಯಾಗಿ ಬೇಡದ ವಸ್ತುಗಳನ್ನು ಹಾಕಿದ್ದಾರೆ, ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಬೇರೆ ಬೇರೆ ದೇವಾನುದೇವತೆಗಳನ್ನ ವಿಕೃತವಾಗಿ ಮಾಡಿದ್ದಾರೆ. ಅದರ ಬಗ್ಗೆ ಕಾನೂನು ಕೈಗೊಳ್ಳುವಂತ ಕೆಲಸ ಆಗಿದೆಯಾ ಹಿಂದೂ ಸಮಾಜದಿಂದ? ಹಾಗಾದ್ರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಇದೊಂದು ವ್ಯವಸ್ಥಿತ ಪ್ಲಾನ್. ಇದರ ಹಿಂದೆ ಸಾಮ್ಯತೆಗಳಂತೂ ಖಂಡಿತವಾಗಿದೆ. ಮತ್ತು ಇದಕ್ಕೆ ಹೇಗೆಲ್ಲ ವ್ಯವಸ್ಥೆಗಳಾಗಬೇಕು, ಯಾವ ರೀತಿಯಾಗಿ ಅದಕ್ಕೆ ಬೇಕಾದಂತ ವ್ಯಕ್ತಿಗಳನ್ನು ತರಿಸಿಕೊಳ್ಬೇಕು, ಯಾವ ರೀತಿಯಾದ ವ್ಯಕ್ತಿಗಳು ಇದಕ್ಕೆ ಬೇಕು, ಇದೆಲ್ಲವೂ ಕೂಡ ಅಲ್ಲಿ ಒಂದು ಪ್ಲಾನ್ ಆಗುತ್ತೆ. ಆ ನಂತರ ಅದಕ್ಕೆ ಮುಂದೆ ಯಾವ ರೀತಿ ಗಲಭೆಗಳನ್ನ ಮಾಡ್ಬೇಕು ಎನ್ನುವಂಥದ್ದನ್ನು ಕೂಡ ಆಗುತ್ತೆ. ಯಾರು ಪೊಲೀಸ್ ಸ್ಟೇಷನ್ ಇಲಾಖೆಯನ್ನ ನೋಡ್ಕೊಳ್ಬೇಕು ಎನ್ನುವಂತ ಆಗುತ್ತೆ, ಯಾರು ಮಾಧ್ಯಮದ ಮುಂದೆ ಬಂದು ಮಾತಾಡ್ಬೇಕಂತ ಆಗುತ್ತೆ. ಈ ರೀತಿಯಾಗಿ ಕಾನೂನನ್ನು ಕುಗ್ಗಿಸುವ ಕೆಲಸ ನಂತರ ಮುಂದಿನ ಭಾಗ ಇವರು ಮಾಧ್ಯಮಗಳನ್ನ ಅಥವಾ ಪ್ರೆಸ್ನ ಮೇಲೆ ದಾಳಿಯನ್ನ ಮಾಡುವಂತ ವ್ಯವಸ್ಥಿತ ಪ್ಲಾನ್ ಆಗುತ್ತೆ. ಇದು ಸತ್ಯ ಮಾತ್ರ. ಫೈನ್. ಈಗ ಮಹೇಶ್ ಅವರೇ, ರಿಪೀಟೆಡ್ಲಿ ಇಂಥ ಘಟನೆಗಳು ನಡೀತಾ ಇದೆ. ಅದು ನಾನು ಪದೇ ಪದೇ ಹೇಳ್ತಿರೋದು, ಈ ಸೂಕ್ಷ್ಮ ವಾತಾವರಣ ಇರುವಾಗ ಇಂಥ ಘಟನೆಗಳಾಗುತ್ತೆ. ಸಾಮ್ಯತೆಗಳ ಬಗ್ಗೆ ನಾವು ಮಾತಾಡ್ತಿರುವಾಗ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗ್ಬೇಕಾಗಿತ್ತು ಅಂತೇನಾದ್ರೂ ನಿಮ್ಮ ಒಪಿನಿಯನ್ ಇದೆಯಾ?
ನೋಡಿ, ಪೊಲೀಸ್ ಇಲಾಖೆ ಈಗಾಗಲೇ ಗೊತ್ತಾದ ತಕ್ಷಣ ಅದಕ್ಕೆ ಏನ್ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನ ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡಿದ್ದಾರೆ. ಯಾವಾಗ ಪೋಸ್ಟ್ ಆಗಿದೆ ಅನ್ನೋದು ಗೊತ್ತಾಯ್ತು ಆ ತಕ್ಷಣ ಆ ಯುವಕನನ್ನ ಕರ್ಕೊಂಡ್ಬಂದು ಠಾಣೆಯಲ್ಲಿ ಕರ್ಕೊಂಡ್ಬಂದು FIR ಮಾಡಿದ್ದಾರೆ. ಅವ್ನ ಇಂಟ್ರೋಗೇಷನ್ ಏನಾಗ್ಬೇಕು ಆ ಇಂಟ್ರೋಗೇಷನ್ ಮಾಡುವಂತ ಮಾಡ್ತಾ ಇದ್ದಾರೆ. ಆದ್ರೆ ಕಾನೂನನ್ನ ಕೈಯಲ್ಲಿ ತೆಗೆದುಕೊಳ್ತಕ್ಕಂತ ಕೆಲಸವನ್ನು ಮಾಡಿದವ್ರು ಯಾರು ಇವತ್ತು? ಇಡೀ ಹುಬ್ಬಳ್ಳಿ ಶಾಂತ ರೀತಿಯಿಂದ 10 ವರ್ಷಗಳಿಂದ ನೆಮ್ಮದಿಯಿಂದ ಬದುಕ್ತಕ್ಕಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಪೋಸ್ಟ್ ಆಗೈತೆ ಅನ್ನೋ ಒಂದು ಏಕೈಕ ಕಾರಣಕ್ಕಾಗಿ ತೆಗೆದುಕೊಂಡು ಬಂದು ಇವ್ರು ಹೇಳ್ಬೋದಾಗಿದ್ದು, ಸಮಾಜದ ಮುಖಂಡರಾಗ್ಲಿ ಯುವಕರಾಗ್ಲಿ, ಇಲ್ಲ ಅವ್ರನ್ನ ಬಂಧಿಸ್ರಿ, ಅವ್ನಿಗೆ ಏನ್ ಕಾನೂನು ಶಿಕ್ಷೆ ಕೊಡ್ಬೇಕು ಕೊಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತ ಸಂವಿಧಾನದಲ್ಲಿ ಎಲ್ಲಾ ಪ್ರಯೋಜನಗಳನ್ನ ಮಾಡಿದ್ದಾರೆ, ಅದನ್ನ ಮಾಡ್ರಿ ಅಂತ ಹೇಳುವಂತ. ಶಹಜಮಾನ್ ಅವ್ರು ಹೇಳ್ತಿದ್ದಾರೆ ಗಲಾಟೆ ಆಯ್ತು, ಹೌದು, ಅದಾದ್ಮೇಲೆ ನಾವು ತಡೆಯೋ ಪ್ರಯತ್ನ ಮಾಡಿದ್ವಿ, ಜನರಲ್ ಅರಿವು ಮೂಡಿಸೋದಕ್ಕೆ ನಾವೇ ಖುದ್ದಾಗಲ್ಲಿ ಕೆಲವೊಂದು ಹೇಳಿದ್ವಿ ಮಾತುಗಳನ್ನ. ಮತ್ತೆ ಈಗ ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನೋದು ಆರೋಪ ಅವ್ರದ್ದು. ಯಾರೋ ಕೆಲಸ ಮಾಡಿದ್ದಾರೆ, ಮತ್ಯಾರನ್ನೂ ಅರೆಸ್ಟ್ ಮಾಡಿದ್ದಾರೆ. ನಾನು ಹೇಳೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈಗಾಗಲೇ ಸುನೀಲ್ ಕೂಡ ಹೇಳ್ತಾ ಇದ್ರು, ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಅಮಾಯಕರನ್ನ ಯಾರು ಬಂಧಿಸುವಂತ ಪ್ರಯತ್ನ ಮಾಡಿಲ್ಲ, ಮಾಡುವಂತ ಪ್ರಯತ್ನನೂ ಆಗೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ಲಿ. ಗಲಭೆ ನಡೆದಿರ್ತಕ್ಕಂತ ಸನ್ನಿವೇಶಗಳನ್ನ ಮೊದಲು ನಾವು ಗಮನಿಸುವಂತ ಪ್ರಯತ್ನ ಮಾಡ್ಬೇಕು. ಆ ಗಲಭೆಗಳು ಯಾವ ರೀತಿಯಾಗಿ ಹುಟ್ಟಾಕುವಂತ ಅಮಾಯಕರನ್ನು ಬಂಧಿಸಬೇಕು ಅಷ್ಟೇ ಅಲ್ಲ. ಯಾರು ಗಲಭೆ ಹಂಗಂದ್ರೆ ಇವ್ರು ಹೇಳಿ ಗಲಭೆ ಮಾಡದಂತವ್ರನ್ನ 5,000 ಜನ 4,000 ಜನ ಇದ್ರು ಒಟ್ಟರು ಬಂಧಿಸನ ಮಾಡ್ಸತ್ತಾರ ಇವ್ರು. ಇವ್ರಾಗ್ಲೇ ವಾಲಂಟಿಯರ್ ಆಗಿ ಇವತ್ತು ಸಮಾಜದಲ್ಲಿ ಶಾಂತಿ ನೆಲೆಸ್ಬೇಕಂತ ಹೇಳ್ತಾರೆ. ಆ ಎಲ್ಲ ಇದ್ದಿರ್ತಕ್ಕಂಥ ಅಲ್ಲಿ ಗಲಭೆಯಲ್ಲಿ ಭಾಗವಹಿಸಿದವ್ರನ್ನ ತಂದು ಅರೆಸ್ಟ್ ಮಾಡಿ ಕೊಡ್ಲಿ, ಇವ್ರೇ ಕೊಡ್ಲಿ, ಪೊಲೀಸರಿಗೆ ಸರೆಂಡರ್ ಮಾಡುವಂತ ಕೆಲಸವನ್ನ ಮಾಡ್ಲಿ ಇವ್ರು. ಇವತ್ತು ಎಷ್ಟು ವ್ಯವಸ್ಥಿತವಾಗಿ ಮಾಡಿದಾರೆ ಅಂತಂದ್ರೆ, ನಾನು ನಿಮ್ಗೆ ವಿತ್ ಎಕ್ಸಾಂಪಲ್ ಕೂಡ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಯಾವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಗಲಭೆ ಇವರು ಪ್ರಾರಂಭ ಮಾಡ್ತಾರೆ, ಸಂಬಂಧಪಟ್ಟಂತ ಸರೌಂಡಿಂಗ್ ಪೊಲೀಸ್ ಸ್ಟೇಷನ್ ಸಿಪಿಐಗಳನ್ನ ಯಾವ ಕಮಿಷನರ್ ಅಲ್ಲಿ ಬರ್ಲಿಕ್ಕೆ ಹೇಳ್ತಾರೆ, ಆ ಬರ್ತಕ್ಕಂತ ದಾರಿಯಲ್ಲಿ ಇರ್ತಕ್ಕಂತ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಜೀಪ್ಗಳನ್ನ ಅಲ್ಲೇ ತಡೆದು ಹಾಕ್ತಾರೆ. ಇಲ್ಲಿ ಕೃಷ್ಣಾಪುರ ಮಸೀದಿ ಆಸಾರ ಹೊಂಡದಲ್ಲಿ ಅಲ್ಲಿ ನಮಾಜ್ ಮಾಡಿ ಬಂದಿರ್ತಕ್ಕಂಥವ್ರು ತಡೆದು ಹಾಕ್ತಾರೆ, ಅದನ್ನ ಜೀಪನ್ನ ಹೊಡೆದು ಉರುಳಿಸುವಂತ ಪ್ರಯತ್ನ ಮಾಡ್ತಾರೆ. ಆಸರ್ ಹೊಂಡ ಆನಂದ್ ನಗರದಿಂದ ಬರ್ತಕ್ಕಂಥ ಸಿಪಿಐ ಜೀಪನ್ನ ತಡೆದು ನಿಲ್ಲಿಸ್ತಾರೆ. ಕೃಷ್ಣಾಪುರದಲ್ಲಿ ಬರ್ತಕ್ಕಂಥ ಪೊಲೀಸ್ ಜೀಪ್ಗಳನ್ನ ತಡೆದು ನಿಲ್ಲಿಸ್ತಾರೆ. ಅಂದ್ರೆ ಇದು ವ್ಯವಸ್ಥಿತ ಷಡ್ಯಂತ್ರ ಅಲ್ವಾ? ಇದು ವ್ಯವಸ್ಥಿತ ಷಡ್ಯಂತ್ರ ಅಲ್ವಾ? ಇದು ಶಹಜಮಾನ್ ಅವರೇ, ಈಗ ಮಹೇಶ್ ಅವರೊಂದಿಷ್ಟು ಆರೋಪಗಳ ಜೊತೆಗೆ ಒಂದ್ ಸವಾಲನ್ನು ನಿಮ್ಗೆ ಹಾಕಿದ್ದಾರೆ. ಅಮಾಯಕರನ್ನ ಬಂಧಿಸುವಂತದಲ್ಲ, ಇರ್ತಕ್ಕಂತ ಎಲ್ಲರನ್ನು ಕೂಡ ಬಂಧಿಸಿ ಒಳಗೆ ಹಾಕ್ಬೇಕು. ಇದು ಬಹಳ ಸ್ಪಷ್ಟವಾದಂತ ನಮ್ ನಿಲುವಿದೆ ಇದರಲ್ಲಿ. ಸಮಾಜದಲ್ಲಿ ಶಾಂತಿ ಕದಡ ಕೆಲಸ ಮಾಡ್ತಾರೆ ಇವ್ರನ್ನ. ಯಾವ ಸಮಾಜ ಇಡೀ ದೇಶದಲ್ಲಿ ಇವತ್ತು ನಿಶ್ಚಿಂತೆಯಿಂದ ಇರ್ತಕ್ಕಂಥ ಸಂದರ್ಭ ಅಂದ್ರೆ ಈ ರೀತಿಯಾದ ಹುಟ್ಟು ಹಾಕುವಂತ ಕೆಲಸವನ್ನು ಮಾಡ್ತಾರೆ ಇವರು. ಎಲ್ಲದಕ್ಕೂ ಎವಿಡೆನ್ಸ್ ಇದೆ. ಎಲ್ಲಾ ಏರಿಯಾದಲ್ಲಿ ಹೆಂಗ್ ತಡೆದು ಹಾಕಿದ್ರಿ ಇವತ್ತನ್ನ ಇದನ್ನ ಕೇಳ್ತೀನಿ ನಾನು ಶಹಜಮಾನ್ ಅವ್ರಿಗೆ. ಶಹಜಮಾನ್ ಅವ್ರೆ, ಈಗ ಅವ್ರಿಗೆ ಗೊತ್ತಿದ್ರೆ ಅಮಾಯಕರು ಯಾರು ಅಂತ ಗೊತ್ತಿದ್ರೆ ಸರಿ, ಅವರೇ ಬಂದು ಗುರುತಿಸ್ಲಿ. ಯಾರು ಆರೋಪಿಗಳಿದ್ದಾರೆ ಈ ತರ ಕಲ್ ತೂರಾಟ ಮಾಡಿರೋದು, ಘರ್ಷಣೆಗೆ ಯಾರು ಕಾರಣರಾಗಿದ್ದಾರೆ, ಅವ್ರನ್ನ ತಂದು ಅವರೇ ಹ್ಯಾಂಡ್ ಓವರ್ ಮಾಡ್ಲಿ ಅನ್ನೋ ಸವಾಲ್ ಹಾಕಿದ್ದಾರೆ ಅವ್ರು ನಿಮ್ಗೆ. ಹಂಗ ಅವ್ರ ಅಂತ ಇದಾರಲ್ಲ, ಮೊದಲೇ ಇವರಿಗೆ ಸರ್ಕಾರ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಬಿಟ್ಟು ಬಂದ್ಬಿಡ್ರಿ ಈಚೆ ಕಡೆ, ನಾವು ಚಲೋ ನಿಮ್ಗಿಂತ ಚಲೋ ಸರ್ಕಾರ ನಡೆಸುವಂತ ನಿಮ್ಮಂತ ಕಡೆ ನೋಡಿ ಕಲಿಯಂತ ಜರುತ್ತಿಲ್ಲ. ಸರ್ಕಾರ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅನ್ನೋದು ಬಹಳ ಸ್ಪಷ್ಟತೆ ಇದೆ. ಯಾರು ಈ ರೀತಿಯಾದಂತ ಗಲಭೆಗಳನ್ನ ಕುಮ್ಮಕ್ ಹಾಕ್ತಾರ ಅವ್ರನ್ನ ಸರಿಯಾದ ಏನ್ ವ್ಯವಸ್ಥೆ ಮಾಡಿಸ್ತಾರೆ. ಸರ್ಕಾರ ನಡೆಸುವಂತದನ್ನ ನಿಮ್ ಕಡೆಯಿಂದ ಕಲಿಯುವಂತದಲ್ಲ. ದೇಶದಲ್ಲಿ ಇಡೀ ಜಗತ್ತು ಮೋದಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ನಿಮ್ಮಿಂದ ಕಲಿಯುವಂತದೇನು ಅವಶ್ಯಕತೆ ನಮಗಿಲ್ಲ. ಈ ರೀತಿಯಾದಂತಹ ಸರಿಯಾಗಿ ಓದೊಳಗಾಗುವಂತ ಕೆಲಸ ಆಗುತ್ತೆ. ಯಾರನ್ನು ಬಿಡುವಂತ ಪ್ರಶ್ನೆ ಇಲ್ಲ ಇದರಲ್ಲಿ. ನಗರದಲ್ಲಿ ಅಶಾಂತಿಯನ್ನು ಹುಟ್ಟಾಕುವಂತ ಕೆಲಸ ಮಾಡ್ತೀರಿ. ಎಟ್ ಎ ಟೈಮ್ ಎಲ್ಲಾ ಕಡೆಯಿಂದ ಅವರ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಏನ್ ನಡೆದಿದೆ ಇಲ್ಲ ನಿಮ್ ಕಡೆಯಿಂದ? 4 ಜನ ಬಂದು ಸೇರಿಸಿ ಮಾಡುವಂತದೇನೆ ಉಳ್ಳೋರೇನ್ ಕೈ ಕಟ್ಕೊಂಡು ರೈಟ್ಸ್ ಆಗಿಲ್ಲ. ಎದಕ್ ನಾವು ಹೆಂಗ್ ಕಂಟ್ರೋಲ್ ಮಾಡಿದ್ವಿ? ನಮ್ ಸಿದ್ದರಾಮಯ್ಯ ಅವ್ರ ಗವರ್ಮೆಂಟ್ ಹೆಂಗ್ ಕಂಟ್ರೋಲ್ ಮಾಡಿದ್ವಿ? ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ. ನಿಮ್ ಬರೀ ನಿಮ್ ಸರ್ಕಾರ ಇದ್ದಾಗ ಇಲ್ಲ. ಪೊಲೀಸರು ತಮ್ಮ ಏನು ಇಲಾಖೆ ಮಾಡ್ಬೇಕು ಆ ಕೆಲಸವನ್ನು ಮಾಡಿದಾರ. ಪೊಲೀಸರು ಮಾಡಿದಾರೆ ಬಿಡಿ, ನಾವು ಹೇಳ್ತೀವಿ ಪೊಲೀಸರು ಬಹಳ ಕೆಲಸ ಮಾಡಿದ್ದಾರೆ. ಎಲ್ಲಾ ಕಡೆ ಇವತ್ತ ಪೊಲೀಸ್ ಇಲಾಖೆಯವರಿಗೆ ಗಾಯ ಆಗೈತಿ, 10-12 ಜನಕ್ಕೆ ಪೊಲೀಸರಿಗೆ ಗಾಯ ಆಗೈತಿ. ತಲೆ ಹೊಡಿಯುವಂತ ಕೆಲಸ ಮಾಡ್ತೀರಿ. ಅವ್ರ ಪೊಲೀಸ್ ಜೀಪ್ ಅನ್ನು ಉಳಿಸಿ ಪೊಲೀಸ್ ಕಮಿಷನರ್ ಜೀಪ್ ಅನ್ನು ಉಳಿಸುವಂತ ಪ್ರಯತ್ನ ಮಾಡಿರಿ. ಅವಾಗ ಲಾಠಿ ಚಾರ್ಜ್ ಟೇರ್ ಗ್ಯಾಸ್ ಮಾಡಿದಾರ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಎಷ್ಟು ಜನಕ್ಕೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. ನೀವು ಮೊದಲ ಬಹಳ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ. ಸರ್ಕಾರದ ಬಿಡ್ರಿ, ಸರ್ಕಾರ ಏನ್ ಮಾಡ್ಬೇಕು ಮಾಡತ್ತ. ನಿಮ್ ಕಡೆ ಪಾಠ ಕಲಿಯಂತ ಅವಶ್ಯಕತೆ ನಮಗಿಲ್ಲ. ಬಹಳ ಸ್ಪಷ್ಟವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಯಾರನ್ನು ಬಿಡುದಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು.
ನಾವೆಲ್ಲ ಸರ್ಕಾರ ಯಾವ ಗರ್ಭೆ ಮಾಡ್ತಾರೋ ಒದ್ದೊಳಗಾಕಕ್ಕೆ ಸರ್ಕಾರ ಅದನ್ನ ಮಾಡ್ತೇವೆ ಸರಿಯಾಗಿ ನೀವು ಎಲ್ಲ ಇದನ್ನೆಲ್ಲ ಇನ್ಸ್ಟಿಗೇಟ್ ಮಾಡೋರು ನೀವು ಹಂಗಂದ್ರೆ ನೀವು ನಾನು ಹೇಗೆ ಕೇಳ್ತೇನೆ ಅಮಾಯಕರು ಬಂಧನ ಮಾಡ್ಬಿಡ್ತೀರಿ ಯಾರು 5,000 4,000 ಜನ ಶಿಕ್ಷಿದ್ರು ಅವ್ರಿಗೆ ಕೊಡ್ರಿ ಬಂದ ಶಜಮಾನ್ ಅವರೇ ಮತ್ತೆ ಮಹೇಶ್ ಅವರೇ ಅಟ್ ದ ಸೇಮ್ ಟೈಮ್ ಮತ್ತೊಂದು ಆರೋಪ ಇಲ್ಲಿ ಕೇಳಿ ಬರ್ತಿರೋದು ಇಲ್ಲ ಅವರು ಸರ್ಕಾರ ನಡ್ಸಕ್ ಬರಲ್ಲ ಅಂತ ಸರ್ಕಾರಕ್ಕೆ ಬೇಕಾಗಿತ್ತು ಎಲೆಕ್ಷನ್ಗೋಸ್ಕರನೇ ಅಂತ ಅವ್ರು ಆರೋಪ ಮಾಡ್ತಾ ಇದ್ರು ಕೂಡ ಇಲ್ಲಿ ಬೇರೆದೊಂದು ರಾಜಕೀಯ ಪಕ್ಷ ಅದರ ಲಾಭಕ್ಕೋಸ್ಕರ ಹಿಂಗ್ ಮಾಡಿಸಿದೆ ಅಂತಾನು ಕೂಡ ಒಂದು ಆರೋಪ. ಯಾಕಂದ್ರೆ ಈಗ ಆರೋಪ ಕೇಳಿ ಬರ್ತಿರೋದು AIMIM ಲಾಭ ಆಗ್ತಾ ಇದೆ. ಹೌದು, ಯಾರಿಗೆ ಲಾಭ ಆಗ್ತಾ ಇದೆ? AIMIM ಆಗ್ಲಿ ಕಾಂಗ್ರೆಸ್ ಆಗ್ಲಿ ಇದ್ದಾರೆ. ಇವತ್ತು ಯಾಕಲ್ಲೇ ಹೋಗಿ ಶಾಸಕರು ಇವತ್ತು ಬಿಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಇವ್ರು ಕಾರ್ಪೊರೇಟರ್ AIMIM ಕಾರ್ಪೊರೇಟರ್ಗಳು ಹೋಗಿ ಅವ್ರ ಅಮಾಯಕರನ್ನ ಬಿಡಿಸಂತಾರ. ಆಯ್ತು, ಅಮಾಯಕರನ್ನ ಬಿಡಿಸಂತಂದ್ರೆ ಗದ್ದಲ ಹಾಕಿದವ್ರನ್ನ ತಂದು ಕೊಡುವಂತ ಕೆಲಸನೂ ಮಾಡ್ಲಿಲ್ಲ ಇವರು. ಇವ್ರಿಗೆ ಗೊತ್ತಿಲ್ವಾ ಯಾರು ಗದ್ದಲ ಅಂತೇಳಿ, ಯಾರು ಕಲಿಸಿದಾರೆ ಗೊತ್ತಿಲ್ವಾ ಇವ್ರಿಗೆ? ಗೊತ್ತಿದ್ದವ್ರು ತಂದು ಕೊಟ್ರಿ ನೋಡೋಣ ಹಾಗಾದ್ರೆ ಅವ್ರನ್ನ. ಇದನ್ನೆಲ್ಲ ಪುಂಡಾಟಿಕೆ ಕೆಲಸವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಒಂದೇ ಸೆಕೆಂಡ್ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಈಗ ಮಾತಾಡೋದಕ್ಕೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಫೋನ್ ಲೈನ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ. ಕುಮಾರಸ್ವಾಮಿ ಅವರೇ, ಈಗ ನಿಮ್ ಸ್ಟೇಟ್ಮೆಂಟ್ ಅನ್ನು ನಾನು ಗಮನಿಸಿದೆ. ಹುಬ್ಬಳ್ಳಿಯಲ್ಲಿ ದೇವೇಗೌಡರು ಒಂದ್ ಕಂಟ್ರೋಲ್ ಅನ್ನ ಮಾಡಿದ್ರು ಗಲಾಟೆ ಹಿಂದೆ ಆದಾಗ. ಈಗ ಮತ್ತೆ ಅಂತದ್ದೇ ಘಟನೆ ಆಗಿದೆಯಲ್ಲ, ಈ ಗಲಭೆಗೆ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಗೆ ಮಾಹಿತಿ ಸಿಕ್ಕಿರೋದು ಇಲ್ಲಿ ಮೇಡಮ್, ಘಟನೆಗೆ ಏನ್ ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಾ ಸಮಸ್ಯೆಗಳು ಅನ್ಯೋನ್ಯವಾಗಿ ಬದುಕ್ತಾ ಇದ್ರು. ಯಾವುದೇ ರೀತಿಯ ಒಂದು ಭಯಭೀತಿ ಇಲ್ಲದೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ 2 ತಿಂಗಳಿಂದ ನಡೀತಾ ಇರತಕ್ಕಂತ ಸಿರಿತಪ್ಪ ಕೆಲವು ಸಮಾಜದ ನಡುವೆ ಸಾಮರಸ್ಯ ಹಾಳು ಮಾಡ್ಲಿಕ್ಕೆ, ಅದೇ ರೀತಿನಲ್ಲಿ ಮೊನ್ನೆ ದಿನ ಒಬ್ಬ ಯುವಕ ಏನೊಂದು ಪೋಸ್ಟ್ ಮಾಡ್ತಾನೆ. ಆ ಪೋಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಯುವಕನಿಗೆ ಹಿಂದ್ಗಡೆ ಯಾರೋ ಒಬ್ರು ಚಿತಾವಣೆ ಇರ್ತಾರೆ. ಆ ಪೋಸ್ಟ್ ಆ ಹುಡುಗ ಮಾಡ್ಲಿಕ್ಕೆ ಆ ರೀತಿನಲ್ಲಿ ಭಾವನೆ, ಅದಕ್ಕೆ ಯಾರು ಪ್ರೇರೇಪಕರು? ಆ ಪೋಸ್ಟ್ ಆದ ನಂತರ ಯಾವೊಂದು ಕಲ್ಲು ತೂರಾಟ ಮಗದೊಂದಕ್ಕೆ ಕಾರಣಕರ್ತರು ಅವ್ರು ಯಾರಿದ್ದಾರೆ? ಇಲ್ಲಿ ಜನಸಾಮಾನ್ಯರಿಗೆ ಸಂಬಂಧ ಇಲ್ಲ. ಇದು ಜನಸಾಮಾನ್ಯರು ಅವರ ಬದುಕು, ಅವರ ಜೀವನದ ಕಡೆ ಗಮನ. ಆದ್ರೆ ಇಲ್ಲಿ ಈ ಸಂಘಟನೆಗಳು ಅಂತಕ್ಕಂಥದ್ದು ಏನಿದಾವೆ, ಈ ಸಂಘಟನೆಗಳು ಅವ್ರ ಗುಂಪನ್ನ ಶಕ್ತಿ ಬೆಳೆಸ್ಕೋಬೇಕು. ಒಳ್ಳೆಯ ಮಾರ್ಗದಲ್ಲಿ ಆ ಶಕ್ತಿಯನ್ನ ಬೆಳೆಸ್ಕೊಳ್ಳದೆ ಅಪಮಾರ್ಗದಲ್ಲಿ ಸಮಾಜದಲ್ಲಿ ಎಲ್ಲಾ ರೀತಿಯ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಮಾಡೋದ್ರ ಮುಖಾಂತರ ಇವರು ಶಕ್ತಿ ಬೆಳೆಸ್ಕೋಬೇಕು ಅನ್ನೋದಿದೆಯಲ್ಲ, ಇದನ್ನ ಚೂಟ್ ಹಾಕ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇಲ್ಲಿ ಯಾವುದೇ ಸಮಾಜಗಳಿರ್ಲಿ, ಯಾವುದೇ ಸಂಘಟನೆಗಳಿರ್ಲಿ, ಇವತ್ತು ನಮಗೆ ಬೇಕಾಗಿರೋದು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ. ನನ್ನ ಅಭಿಪ್ರಾಯದಲ್ಲಿ ಇದು ಕುವೆಂಪು ಅವರು ಯಾತಕ್ಕೆ ಇದನ್ನ ಆ ಕಾಲದಲ್ಲಿ ಇದನ್ನ ಬರೆದ್ರು, ರಚನೆಯಲ್ಲಿ ಗೀತೆನಲ್ಲಿ ನಾಡಗೀತೆಲ್ಲ ಇಟ್ಕೊಂಡಿದೀವಿ. ಇಲ್ಲಿ ಪ್ರಶ್ನೆ ಮೇಡಮ್, ಅವನ್ ಯಾರೋ ಪೋಸ್ಟ್ ಮಾಡ್ದ, ಅವನ ಹೇಳಿ ಅವನಿಗೆ ಯಾರ ಪ್ರೇರೇಪಣೆ ಬೇರೆ. ಪೊಲೀಸ್ ಠಾಣೆಗೆ ಕಲ್ಲು ತೂರ್ಲಿಕ್ಕೆ ಬಂದ್ರಲ್ಲ, ಅಷ್ಟು ಜನ ಬಂದಂತದಕ್ಕೆ ಕಲ್ಲು ಶೇಖರಣೆ ಯಾವಾಗ ಆಯ್ತು? ಯಾರಲ್ಲಿ ಮೊದಲ ಕಲ್ಲಿಟ್ರು? ಇಲ್ಲ ಅಷ್ಟು ಕಲ್ಲಿತ್ತ ಕಲ್ಲು ತೂರಾಟ ಮಾಡ್ಲಿಕ್ಕೆ? ಎಕ್ಸಾಕ್ಟ್ಲಿ. ನಾವು ಇನ್ಫ್ಯಾಕ್ಟ್ ಡಿಬೇಟ್ ಮಾಡ್ತಿರೋದೇ ಈ ಸಾಮ್ಯತೆ. ಯಾಕಂದ್ರೆ ಮಂಗಳೂರಲ್ಲಿ CA ಗಲಾಟೆ ಆದಾಗ ಕಲ್ ಶೇಖರಣೆ ಮಾಡಿಟ್ಕೊಂಡ್ರು, DJ ಹಳ್ಳಿಲಾದಾಗ ಕಲ್ ಶೇಖರಣೆ ಮಾಡಿಟ್ಟಿದ್ದು, ಮತ್ತೆ ಇಲ್ಲೂ ಕಲ್ ಶೇಖರಣೆ ಮಾಡಿದ್ರು ಅಂತ ಇನ್ಫಾರ್ಮೇಶನ್ ಇರೋದ್ರಿಂದ ಕಂಪೇರ್ ಮಾಡಿದಾಗ ಈ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸೂಕ್ಷ್ಮ ವಾತಾವರಣ ಇರುವಾಗ ಇಂಥದ್ದೆಲ್ಲ ಆಗಬಹುದು ಅಂತ ಎಚ್ಚೆತ್ಕೊಳ್ಬೇಕಿತ್ತು ಅನ್ಸುತ್ತಾ ನಿಮ್ಗೆ? ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ಮೇಡಮ್, DJ ಹಳ್ಳಿದಿರ್ಲಿ, ನಿಮ್ಮ CA ಗಲಾಟೆ ಮಂಗಳೂರಿನಲ್ಲಿ ಆದಂತದ್ದಿರ್ಲಿ, ಅಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯತೆ ಇತ್ತು. ಹುಬ್ಬಳ್ಳಿನಲ್ಲಿ ನಾನು ಪೊಲೀಸ್ ಇಲಾಖೆಯ ತಕ್ಷಣ ಅವ್ರ ಕ್ರಮ ಏನಿದೆ ಅದನ್ನ ತಾಬದಿಗೆ ತರಲಿಕ್ಕೆ ನಾನು ಅಲ್ಲಿ ಅಧಿಕಾರಿಗಳಿಗೆ ಈಗಲೂ ಅಭಿನಂದಿಸ್ತೀನಿ. ಅವರು ತಕ್ಷಣ ಅವರು ಯಾವುದೇ ರೀತಿಯ ಒಂದು ಸಮಯ ವ್ಯರ್ಥ ಮಾಡದೆ ಮುಂಜಾಗ್ರತೆ ಕ್ರಮ ಅವರು ತಗೊಂಡಿದ್ರಿಂದ ಒಂದು ಘಟನೆ ಪ್ರಾರಂಭ ಆದ ತಕ್ಷಣಲೇ ಹೆಚ್ಚಿನ ಅನಾಹುತಗಳು ತಪ್ಪಿತು. ಇಲ್ಲದೆ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯಕ್ಕೆ ಕೆಟ್ಟ ಸಂದೇಶ ಕಳಿಸ್ತಾ ಇದ್ರು. ಅದರಿಂದ ಇವತ್ತು ಹುಬ್ಬಳ್ಳಿಯ ಘಟನೆಗೆ ಕಾರಣಕರ್ತರು ಯಾರಿದ್ದಾರೆ ಅವರ ಬಗ್ಗೆ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಯಾವ ರಾಜಕೀಯದ ಮುಖಂಡರುಗಳ ಇನ್ಫ್ಲೂಯೆನ್ಸ್ ಗೀಲ್ಡ್ ಆಗಬಾರದು. ನಮ್ಮ ಅಧಿಕಾರಿಗಳು ಇವತ್ತು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಆದ್ರೆ ನಾನು ಬೆಳಗ್ಗೆ ನಮ್ಮ
ಕಮಿಷನರಿಗೆ ನಾನೇ ರಿಕ್ವೆಸ್ಟ್ ಮಾಡಿದೆ. ಹ್ಮ್ ಕೆಲವು ಹೆಣ್ಣು ಮಕ್ಕಳ ಗೋಳಾಟ ನೋಡಿ. ಹೌದು. ಇದರಲ್ಲಿ ಏನಾಗುತ್ತೆ ಮೇಡಮ್, ಕೆಲವರು ತಿಳಿಗೇಡಿಗಳು, ಈ ಸಮಾಜಘಾತಕ ಶಕ್ತಿಗಳು ಇವ್ರೇನು ಹಿಂಸೆ ಮಾಡ್ತಾರೆ, ಗಲಾಭೆ ಮಾಡ್ತಾರಲ್ಲ, ಹ್ಮ್ ಹ್ಮ್ ಗಲಭೆ ಎಬ್ಬಿಸ್ಬಿಟ್ಟು ಅವ್ರು ಹಿಂದೆ ಕೊಟ್ಟೋಗ್ಬಿಡ್ತಾರೆ. ಹ್ಮ್ ಕುತೂಹಲದಿಂದ ನೋಡಕ್ ಬರ್ತಕ್ಕಂತ ಕೆಲವು ಅಮಾಯಕ ಮಕ್ಕಳು ಹ್ಮ್ ಇದರಲ್ಲಿ ನಿಮ್ಮ CCTV ನಲ್ಲಿ ರೆಕಾರ್ಡ್ ಆಗಿರ್ತವೆ. ಹೌದು. ಅಲ್ಲ, ಈಗ ಅವು ನಿಮ್ಗೂ ಗಲಭೆ ಡೌಟ್ ಕಾರಣ ಇದೆಯಾ ಇರಲ್ಲ. ಅಥವಾ ಅಂಥವ್ನ ಇನ್ಫಾರ್ಮೇಶನ್ arrest ಸಿಕ್ಕಿದೆಯಾ? ಅಲ್ಲಿ ಲೋಕಲೈಟ್ಸ್ ಯಾರು ಬಂದ್ ಗಲಾಟೆ ಮಾಡಿಲ್ಲ, ಹೊರಗಿನವ್ರು ಯಾರೋ ಬಂದ್ ಗಲಾಟೆ ಮಾಡಿದಾರೆ ಅಂತ ಪೊಲೀಸರಿಗೂ ಡೌಟ್ ಇದೆ. ಇಲ್ಲ, ಅದು ಎರಡು ತರ ಇದೆ ಅಮ್ಮ. ಆಕ್ಚುಲಿ ನನಗಿರ್ತಕ್ಕಂತ ಮಾಹಿತಿ, ಪ್ರೇಯರ್ ಆದ್ಮೇಲೆ ಹ್ಮ್ 15-20 ವರ್ಷದ ಯುವಕರು, ಹ್ಮ್ ಅದು ಆ ವಯಸ್ಸು ಸಹಜವಾದಂತ ವಯಸ್ಸು, ಏನೋ ಒಂದು ದೊಡ್ಡ ಕಲ್ಲು ಹೊಡೆದು ಬಿಟ್ರೆ ಪ್ರಚೋದನೆ ಕೊಟ್ಟಾಗ ಅದನ್ನ ಅದು ಕಲ್ಲು ಹೊಡೆದ ತಕ್ಷಣ ಏನೋ ನಾವು ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋದು, ಹ್ಮ್ ಆ ಭಾವನೆಗಳು ಆ ವಯಸ್ಸಲ್ಲಿ ಮೂಡ್ತಕ್ಕಂಥ ಸಹಜ. ಹ್ಮ್ ಅದರಿಂದ ಸಮಾಜದ ಮೇಲೆ ಆಗ್ತಕ್ಕಂಥ ಅನಾಹುತನ ಹ್ಮ್ ಅದನ್ನ ಯೋಚನೆ ಮಾಡುವಷ್ಟು ಪರಿಜ್ಞಾನ ಇರೋದಿಲ್ಲ ಆ ವಯಸ್ಸಿನ ಮಕ್ಕಳಿಗೆ. ಹ್ಮ್ ಆ ರೀತಿಯ ವಯಸ್ಸಿನ ಮಕ್ಕಳಿಗೆ ಚಿತಾವಣೆ ಮಾಡ್ತಕ್ಕಂಥದ್ದು ಹ್ಮ್. ಒಂದು ವರ್ಗ ಇದೆ. ಹ್ಮ್ ಅವರಿಂದ ಈ ರೀತಿ ಮಕ್ಕಳುಗಳು ಪ್ರೇರೇಪಣೆ ಆಗ್ತಾರೆ. ಹ್ಮ್ ಈ ಮಕ್ಕಳಿಗೂ ನಾನು ಮನವಿ ಮಾಡ್ತೇನೆ ನಿಮ್ಮ ಚಾನಲ್ ಮುಖಾಂತರವೇ, ಹ್ಮ್ ಹ್ಮ್ ಇವತ್ತು ಈ ರೀತಿ ಗಲಭೆ ಪ್ರಾರಂಭ ಆದಾಗ ನಿಮ್ ಮನೆಯಿಂದ ಹೊರಗೆ ಬರಬೇಡಿ. ಹ್ಮ್ ನನ್ನ ಅಭಿಪ್ರಾಯದಲ್ಲಿ ಹ್ಮ್ ಇದು ಈ ರೀತಿ ಹೊರಗೆ ಬಂದು ಕುತೂಹಲಕ್ಕೆ ನೀವು ಬಂದು ನೋಡಕ್ ಬಂದಾಗಲೂ ಕೆಲವು ಅಮಾಯಕರು ಹ್ಮ್ ಇವತ್ತು ಬಲಿ ಆಗ್ತೀರಿ, ನಿಮ್ ಜೀವನ ಹಾಳಾಗ್ತದೆ. ಹೌದು. ಅದರಿಂದ ಇಲ್ಲಿ ಈಗ ನಡೆದಿರ್ತಕ್ಕಂಥ ಘಟನೆಗೆ ಹೊರಗಡೆಯಿಂದ ಕರ್ಸಿದ್ದಾರೋ ಹ್ಮ್ ಇಲ್ಲ ಅಲ್ಲಿರ್ತಕ್ಕಂಥವ್ರ ಮುಖಾಂತರವೇ ಇದನ್ನ ಘಟನೆಗೆ ಪ್ರೇರೇಪಣೆ ಕೊಟ್ಟಿದ್ದಾರೋ, ಹ್ಮ್ ಇದ್ರ ಹಿಂದೆ ಇರ್ತಕ್ಕಂಥ ಯಾವುದೇ ಶಕ್ತಿಗಳಿರ್ಲಿ ಹ್ಮ್ ಅತ್ಯಂತ ಕಠಿಣವಾದಂತ ರೀತಿಯಲ್ಲಿ ಕ್ರಮ ಈ ರಾಜ್ಯದಲ್ಲಿ ಆಗಬೇಕು. ಹ್ಮ್ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಪದೇ ಪದೇ ಹ್ಮ್ ವಾತಾವರಣ ನಿರ್ಮಾಣ ಆಗೋದು ಬೇಡ. ಹ್ಮ್ ಅದರಿಂದ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ, ಹಾ ಈಗ ನಿನ್ನೆ 2 ದಿನ ಕಾರ್ಯಕಾರಿಣಿ ಸಭೆ ಮಾಡ್ಕೊಂಡ್ರಿ ಹಾ ಅಲ್ಲಿ ಹೊಸಪೇಟೆನಲ್ಲಿ. ಹೌದು. ಅಷ್ಟೆಲ್ಲ ಖರ್ಚು ಮಾಡಿ ಇದು ಕಾರ್ಯಕಾರಿಣಿ ಸಭೆ ಮಾಡ್ಕೊಂಡು ನಿಮ್ಮ ಅಧ್ಯಕ್ಷನೇ ಕರ್ಸ್ಕೊಂಡಿದ್ರಲ್ಲ, ಹ್ಮ್ ಏನ್ ಸಂದೇಶ ಕೊಡ್ಲಿಕ್ಕೆ ಕರ್ಸ್ಕೊಂಡಿದ್ದೀರಿ? ಈ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ನಡೀತಾ ಇರತಕ್ಕಂತ ಅಹಿತಕರ ಘಟನೆಗಳು, ಹ್ಮ್ ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ಮೇಲೆ ಆಗಿರ್ತಕ್ಕಂಥ ಪರಿಣಾಮ, ಇದನ್ನ ಯಾವ ರೀತಿ ಕಟ್ಲು ಮಾಡ್ಬೇಕು ಅನ್ನೋದೇನಾದ್ರು ಚರ್ಚೆ ಮಾಡಿದೀರಾ? ಓಕೆ. ನಿಮಗೆ ಬೇಕಾಗಿರೋದು 150 ಸೀಟು, ಹ್ಮ್ ಅದಕ್ಕೆ ಸಂಘಟನೆ ಏನ್ ಮಾಡ್ಬೇಕು ಅನ್ನೋದು ಮಾತ್ರ ಚರ್ಚೆ ಮಾಡ್ಕೊಂಡ್ರಿ. ಹ್ಮ್ ನಮ್ಮ ಜನದ ಪರಿಸ್ಥಿತಿ ಏನಾಗಬೇಕು, ನಮ್ಮ ಜನರ ಬದುಕು ಏನಾಗಬೇಕು, ಹ್ಮ್ ಇದನ್ನ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು. ಓಕೆ. ಮೊದಲು ಜನರ ಬದುಕನ್ನ ಕಟ್ಟಿ, ಹ್ಮ್ ನೀವು ಸರಿಯಾದ ರೀತಿ ಜನರ ಬದುಕನ್ನು ಕಟ್ಟಿದ್ರೆ ಹ್ಮ್ ನಿಮ್ 150 ಟಾರ್ಗೆಟ್ ಜನವೇ ತೀರ್ಮಾನ ತಗೋತಾರೆ. ಓಕೆ. ಆದ್ರೆ 150 ಟಾರ್ಗೆಟ್ಗೆ ಈ ರಾಜ್ಯ ಹಾಳು ಮಾಡಿ, ಹ್ಮ್ ಸಮಾಜದ ನಡುವೆ ಕಂದಕ ಸೃಷ್ಟಿ ಮಾಡಿ ಕರೆಕ್ಟ್. 150 ಸೀಟ್ ಗೆಲ್ತೀನಿ ಅಂತ ತಿಳ್ಕೊಂಡಿದ್ರೆ ಹ್ಮ್ ಅದು ಬಹಳ ಕೆಟ್ಟ ಪರಿಣಾಮ ಬೀರೋದು ಅಷ್ಟಿಲ್ಲ ರಾಜ್ಯದ ಒಂದು ಜೀವನದ ಮೇಲೆ, ಜನಗಳ ಜೀವನದ ಮೇಲೆ. ಸರಿ. ನಿಮ್ಮ ಪಕ್ಷಕ್ಕೂ ದೊಡ್ಡ ಡ್ಯಾಮೇಜ್ ಮುಂದಿನ ದಿನಗಳ ಕಾದಿದೆ. ಓಕೆ ಓಕೆ. ಇದನ್ನ ಸರ್ಕಾರ ಜಾಣಕ್ಕೆ ಹೊಡಕ್ ಮೌನಕ್ಕೆ ಒಳಗಾಗಬೇಡಿ. ಅಧಿಕಾರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಸರಿಯಾದ ರೀತಿಯಲ್ಲಿ ಅವರು ಯಾರು ಕ್ರಿಮಿನಲ್ಸ್ ಇದ್ದಾರೆ, ಯಾಕೆಂದ್ರೆ ಪೊಲೀಸ್ ರೆಕಾರ್ಡ್ ನಲ್ಲಿ ನಿರಂತರವಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದರು ರೆಕಾರ್ಡ್ ಇರುತ್ತೆ. ಓಕೆ. ಇಲ್ಲಿ CCTV ನಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ರು. ಹ್ಮ್ ಅವ್ರು ಯಾರು ಯಾವುದೇ ರೀತಿಯ ಕ್ರಿಮಿನಲ್ ರೆಕಾರ್ಡ್ಸ್ ಅಲ್ಲಿ ಹ್ಮ್ ಅವ್ರದ್ದು ಇಲ್ದೇ ಇದ್ದಾಗ ಅವ್ಯಾವ ಅಮಾಯಕರು ಅಲ್ಲಿ ನಡೀತಾ ಇರತಕ್ಕಂತ ಘಟನೆ ನೋಡಿಕ್ಕೆ ಕುತೂಹಲಕ್ಕೆ ಬಂದು ನಿಂತಿರ್ತಕ್ಕಂಥವು ಇರ್ತವೆ. ಓಕೆ. ಅವ್ರ ಮೇಲೆ ಅನ್ಯಾಯ ಆಗಬಾರದು. ಹ್ಮ್ ಅದೇ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅಮಾಯಕರಿಗೆ ಶಿಕ್ಷೆ ಕೊಡಿಸಬೇಡಿ ಅನ್ನೋದು ನಿಮ್ಮ ಒಪಿನಿಯನ್ ಸರ್ಕಾರಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕುಮಾರಸ್ವಾಮಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಚರ್ಚೆಯ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಹೋಪ್ಫುಲಿ ಶಹಜಮಾನ್ ಹಾಗೇನೆ ಮಹೇಶ್ ಅವರು ಕುಮಾರಸ್ವಾಮಿ ಅವ್ರು ಮಾತಾಡಿದ್ ಕೇಳಿಸ್ಕೊಂಡಿದ್ರ ಅಂತ ಭಾವಿಸ್ತೀನಿ. ಸರ್ಕಾರಕ್ಕೆ ಒಂದಿಷ್ಟು ಸಲಹೆಗಳನ್ನ ಕೊಟ್ರು. ಈಗ ನಮ್ಮ ಕನ್ಸರ್ನ್ ಕೂಡ ಅಷ್ಟೇ, ಈಗ ಯಾರೋ ಮಾಡ್ತಾರೆ ತಪ್ಪು, ಅಮಾಯಕರಿಗೆ ಇದರಲ್ಲಿ ಶಿಕ್ಷೆ ಆಗ್ಬಾರ್ದು. ಮತ್ತೆ ಜನಕ್ಕೆ ಇದು ಯಾವುದು ಬೇಕಾಗಿಲ್ಲ, ಕೋಮು ಸಂಘರ್ಷ ಬೇಡ, ಗಲಾಟೆ ಬೇಡ, ಅಶಾಂತಿ ವಾತಾವರಣ ಬೇಡ, ಶಾಂತ ರೀತಿಯಿಂದ ಇರಬೇಕು, ನಾವು ಜೀವನ ನಡೆಸಬೇಕು. ಜನಸಾಮಾನ್ಯರು ಅಷ್ಟನ್ನೇ ಬಯಸೋದು. ಇಲ್ಲಿ ಯಾರೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಿ ಈ ತರ ಶಾಂತಿ ಕದಡೋ ಪ್ರಯತ್ನ ಮಾಡ್ತಾರಲ್ಲ, ಪೊಲೀಸರು ಅಂತ ವಿರುದ್ಧ ಕ್ರಮವನ್ನ ಇಮ್ಮಿಡಿಯೇಟ್ ಆಗಿ ಜರುಗಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಕೂಡ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಶಹಜಮಾನ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ. ಇದಾಗಿತ್ತು ಈ ಹೊತ್ತಿನ ಚರ್ಚಾ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ